ಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯೇಭ್ಯೋ ನಮಃ. ಓಂ ನಮೋ ಅಗಣಿತ ಕಲ್ಯಾಣ ಗುಣಪೂರ್ಣಾಯ ವಿಷ್ಣವೇ. ಸತ್ಯ ಅಶೇಷ ಜಗಜ್ಜನ್ಮ ಪೂರ್ವಕರ್ತೃ ಮುರದ್ವಿಷೇ. ವಾದಾವಲಿ ಎಂಬತಕ್ಕಂಥದ್ದು ಟೀಕಾರಾಯರ ಒಂದು ಸ್ವತಂತ್ರವಾದ ಗ್ರಂಥ ಅಂತ ನಾವು ಹೇಳಿದರೂ ಕೂಡ ಮಧ್ವಾಚಾರ್ಯರ ಪ್ರಮೇಯಗಳು ಅಲ್ಲಲ್ಲಿ ವಿಕ್ಷಿಪ್ತವಾದದ್ದನ್ನು ಒಂದು ಕಡೆ ಅವರು ಸಂಗ್ರಹ ಮಾಡಿದ್ದಾರೆ. ವಾದಾವಲಿ, ಪ್ರಮಾಣ ಪದ್ಧತಿ ಮತ್ತು ಪದ್ಯಮಾಲ ಎಂಬತಕ್ಕಂಥದ್ದು 3 ಸ್ವತಂತ್ರ ಗ್ರಂಥಗಳು. 18 ಗ್ರಂಥಗಳೇನಿದೆ ಅದು ಮಧ್ವಾಚಾರ್ಯರ ಭಾಷ್ಯಕ್ಕೆ ಟೀಕೆಯನ್ನು ಬರೆದಿದ್ದಾರೆ. 18ಕ್ಕೆ ಇದು 3 ಒಟ್ಟು 20 ಅಂತಾಯಿತು. ತ್ರಿಅಷ್ಟಾದಶ ಗ್ರಂಥಕೃತ್, ತ್ರಯಾಷ್ಟಾದಶ ಗ್ರಂಥಕೃತ್ 21 ಗ್ರಂಥಗಳನ್ನು ಅವರು ಮಾಡಿದ್ದಾರೆ. 21 ಗ್ರಂಥಗಳು ನಾವು ಸರಿಯಾಗಿ ಅಧ್ಯಯನ ಮಾಡಿಬಿಟ್ವಿ ನಾವು ಅಂದರೆ ಆಗ 21 ಮತಗಳ ವಿಮರ್ಶೆ ಅಲ್ಲಿ ಮಾಡಿರ್ತಾರೆ ಅವರು. ಏಕವಿಂಶತಿ ಕುಭಾಷ್ಯ ದೂಷಕಂ, ಇದು ಕೂಡ ಹಾಗೇನೆ, ಏಕವಿಂಶತಿ ಕುಭಾಷ್ಯ ದೂಷಕ. ಯಾಕೆಂದರೆ ಮಧ್ವಾಚಾರ್ಯರ ಒಂದು ಭಾಷ್ಯಗಳಿಗೆ ಇವರು ವ್ಯಾಖ್ಯಾನ ಬರೆದಿದ್ದಾದ್ದರಿಂದ ಮಧ್ವಾಚಾರ್ಯ ಗ್ರಂಥಗಳಲ್ಲಿ ಅಲ್ಲಲ್ಲಿ ವಿಕ್ಷಿಪ್ತವಾಗಿರತಕ್ಕಂಥ ವಿಷಯಗಳ ಒಂದು ಕಡೆ ಸಂಗ್ರಹ ಮಾಡಿ ಬರೆದಿದ್ದರಿಂದ ಎಲ್ಲ ಸಜ್ಜನರಿಗೆ ಮತ್ತು ಬಾಲಕರಿಗೆ ಮತ್ತು ಮಂದಬುದ್ಧಿ ಉಳ್ಳವರಿಗೆ ಯಾವುದು ಎಲ್ಲಿ ಬರೆದಿದ್ದಾರೆ ಯಾರಿಗೆ ಗೊತ್ತು ಈ ಸಮುದ್ರದಲ್ಲಿ ಅಂತ ಅನ್ನೋದು ಬೇಡ, ಎಲ್ಲ ಸಂಗ್ರಹ ಮಾಡಿ ಇಲ್ಲೇ ಕೊಟ್ಟಿದೆ ಅಂತ ಸಂಕ್ಷೇಪವಾಗಿ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಆದ್ದರಿಂದ ಟೀಕಾಚಾರ್ಯರಿದ್ದಾರೆ ಅವರು, ಟೀಕಾರಾಯರೆಂಬುದ ಪ್ರಸಿದ್ಧರಾಗಿದ್ದಾರೆ. ಅವರು ಈ ಒಂದು ವಾದಾವಲಿ ಎಂಬತಕ್ಕಂಥ ಗ್ರಂಥವನ್ನು ಬರೆದಿದ್ದಾರೆ. ಆ ವಾದಾವಲಿ ಗ್ರಂಥದಲ್ಲಿ ಏನಿದೆ ಅಂದರೆ ಪೂರ್ಣವಾಗಿ ಪರರು ಮಾಡಿರತಕ್ಕಂಥ ಆಕ್ಷೇಪಗಳು, ಅನುಮಾನಗಳು ಅಥವಾ ಅಭೇದ, ಮುಖ್ಯವಾಗಿ ಅವರು ಹೇಳ್ತಕ್ಕಂಥದ್ದು 2. ಒಂದು ವಿಶ್ವ ಮಿಥ್ಯಾತ್ವವನ್ನು ಅವರು ಹೇಳಿದ್ದಾರೆ, ಇನ್ನೊಂದು ಜೀವ ಮತ್ತು ಪರಮಾತ್ಮರಿಗೆ ಐಕ್ಯವನ್ನು ಹೇಳಿದ್ದಾರೆ. ಇದು 2 ಮೇಲೆ ಇದರ ಮೇಲೆ ಬರತಕ್ಕಂಥ ಪ್ರಶ್ನೆಗಳು, ಉತ್ತರಗಳು ಅದೆಲ್ಲವನ್ನೂ ಕೂಡ ಟೀಕಾರಾಯರು ತಮ್ಮ ಗ್ರಂಥದಲ್ಲಿ ಪ್ರಶ್ನೆಗಳ ಮೂಲಕವಾಗಿ ಮಾಡಿದ್ದಾರೆ. ಅದು ಸ್ವತಂತ್ರ ಗ್ರಂಥವಾದರೂ ಕೂಡ ತಮ್ಮ ಸ್ವಂತಿಕೆಯನ್ನು ಬಿಟ್ಟಿಲ್ಲ. ಒಂದು ಅಂದರೆ ಸೃಜನಶೀಲತೆ ಎಂಬುದು ಬಿಟ್ಟಿಲ್ಲ ಅವರು. ಸ್ವಂತಿಕೆ ಕೂಡ ಬೇಕಾದಷ್ಟಿದೆ ಅಲ್ಲಿ. ಇದಲ್ಲದೆ ಗಾಂಭೀರ್ಯಕ್ಕೂ ಏನು ತೊಂದರೆ ಇಲ್ಲ. ಸಮುದ್ರದ ಒಂದು ಓಘದಂತೆ ಅವರ ವಾಕ್ಯದ ಗ್ರಂಥಗಳೆಲ್ಲ ಒಂದು ಓಘ ಇದೆ. ಅಂತಹ ಟೀಕಾರಾಯರು ಪರರು ಮಾಡಿರತಕ್ಕಂಥ ಅದರಲ್ಲಿ ಕೂಡ ವಿಶ್ವಮಿಥ್ಯಾತ್ವ ಅನುಮಾನ ಏನಿದೆ ಅದರ ಬಗ್ಗೆ ವಿಶೇಷ ಕಾಳಜಿ ವಹಿಸಿ ಅದರಲ್ಲಿ ಏನೇನು ಪ್ರಶ್ನೆಗಳು ಅವರು ಬರ್ಬೋದು ಅದರ ಮೇಲೆ ಅದಷ್ಟನ್ನು ಕೂಡ ಪ್ರಶ್ನೆಗಳನ್ನು ಮಾಡಿಕೊಂಡಿರಲಿ. ಆ ಪ್ರಶ್ನೆ ಸರಿಯಾದ ಉತ್ತರ ಕೊಟ್ಟು ಅವರು ಏನು ಮಾಡಲಿಕ್ಕೂ ಬರೋಲ್ಲ, ಆ ರೀತಿ ಅವರನ್ನು ಮಾಡಿದ್ದಾರೆ. ಹಾಗೆ ಜೀವಾತ್ಮ ಪರಮಾತ್ಮರಿಗೆ ಭೇದ ಇರೋದನ್ನು ಅಭೇದ ಅಂತ ಹೇಳ್ತಾರೆ. ಅದರ ಬಗ್ಗೆ ಕೂಡ ವಿಶೇಷವಾಗಿ ಮಾಡಿ ಪ್ರಮಾಣಗಳು ಕೊಟ್ಟು ಜೀವ ಪರಮಾತ್ಮರಿಗೆ ಭೇದ ಇದೆ ಎಂಬುದನ್ನು ವಿಷ್ಣು ತತ್ವ ನಿರ್ಣಯಾದಿಗಳಲ್ಲಿ ಏನು ಹೇಳಿದ್ದಾರೆ ಅದು ಬೇರೆ ತಮ್ಮದೇ ಆದ ಶೈಲಿಯಲ್ಲಿ ಇದು ಹೇಳ್ಕೊಂಡು ಹೋಗಿದ್ದಾರೆ. ಈ ಒಂದು ಗ್ರಂಥವನ್ನು ನಾವು ಸರಿಯಾಗಿ ವಿಚಾರ ಮಾಡ್ಕೊಂಡು ನಾವು ಹೋದ್ವಿ ಅಂದರೆ ನಮಗೆ ನ್ಯಾಯಾಮೃತ, ಆಮೇಲೆ ಇನ್ಯಾವುದೋ ನ್ಯಾಯಾಮೃತ ಮೊದಲಾದ ಭೇದೋಜ್ಜೀವನ, ಇನ್ನೂ ಅನೇಕ ವಿಶ್ವಮಿಥ್ಯಾತ್ವ ಅನುಮಾನ ಇದೆಲ್ಲವನ್ನೂ ಕೂಡ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಅವಕಾಶ ಆಗುತ್ತೆ. ಅದೆಲ್ಲವನ್ನು ಸಂಗ್ರಹ ಮಾಡಿ ಅವರು ಬರೆದಿದ್ದಾರೆ. ಆದ್ದರಿಂದ ನಾವು ಅದನ್ನು ಅಧ್ಯಯನ ಮಾಡಲೇಬೇಕಾದ ಗ್ರಂಥ ಅದು. ವಿಶ್ವಮಿಥ್ಯಾತ್ವ ಅನುಮಾನಗಳಿಗೆ ಏನು ಹೇಳಿದ್ದಾರೆ ಅದೆಲ್ಲವನ್ನು ಕೂಡ ಹೇತು, ಪ್ರತಿಜ್ಞಾ, ಸಾಧ್ಯ ಎಲ್ಲವನ್ನು ಕೂಡ ಖಂಡನೆ ಮಾಡಿ, ದೃಷ್ಟಾಂತವನ್ನು ಖಂಡನೆ ಮಾಡಿ ಯಾವುದೂ ಸರಿ ಆಗೋದಿಲ್ಲ ಎಂಬುದಾಗಿ ಅವರು ಹೇಳಿದ್ದಾರೆ. ಅದನ್ನು ಇಲ್ಲಿ ಹೇಳ್ತಾರೆ. ಮೊದಲು ಜಗತ್ತಿನ ಸತ್ಯತ್ವದ ಬಗ್ಗೆನೇ ಅವರು ಮಾತಾಡ್ತಾರೆ. ಅದಕ್ಕೋಸ್ಕರವಾಗಿ ಅವರು ಮಂಗಳಾಚರಣೆ ಮಾಡುವಾಗ ಆ ಗ್ರಂಥದ ಉದ್ದೇಶ ಏನೆಂಬುದನ್ನು ಸಂಕ್ಷೇಪವಾಗಿ ತಿಳಿಸ್ಕೊಡ್ತಾರೆ. ಈ ವಾದಾವಲಿಯ ಗ್ರಂಥದ ಉದ್ದೇಶವನ್ನು ವಾದೀಂದ್ರ ತೀರ್ಥರಂಕು ರಾಘವೇಂದ್ರ ತೀರ್ಥರನ್ನು ವಾದಾವಲಿ ಏನು ವ್ಯಾಖ್ಯಾನ ಬರೆದಿದ್ದ ರಾಘವೇಂದ್ರ ತೀರ್ಥರು ಅದನ್ನು ಇಟ್ಕೊಂಡು ಆ ವಾದಾವಲಿ ಎಂಬತಕ್ಕಂಥದ್ದು ಏನಾಗಿದೆ ಅದು ದಾವಾವಲಿ ಆಗಿದೆ. ಅಂದರೆ ವಾದಾವಲಿ ಅಂತ ಹೆಸರು. ರಾಘವೇಂದ್ರ ತೀರ್ಥರ ಗ್ರಂಥ ಒಂದು ವ್ಯಾಖ್ಯಾನ ಬರೆದಿದ್ದರಿಂದ ಅವರು ರಾಘವೇಂದ್ರ ತೀರ್ಥರು ಎಲ್ಲೆಲ್ಲಿ ಮಧ್ವಾಚಾರ್ಯ ಮಾಡಿದ್ದಾರೆ ಅದು, ವ್ಯಾಸರಾಜರು ಹೇಳಿದ್ದಾರೆ ಅದು, ಇನ್ನೂ ಹೆಚ್ಚು ವಿಷಯ ಇತ್ತಂತೂ ಅದಕ್ಕಂತೂ ನ್ಯಾಯಾಮೃತ ದ್ರಷ್ಟವ್ಯ ಅಂತ ಹೇಳಿಬಿಡ್ತಾರೆ. ಆದ್ದರಿಂದ ನ್ಯಾಯಾಮೃತಕ್ಕೆ ಇದು ಮೊದಲನೇ ಮೆಟ್ಲು ಅಂದರೂ ಏನು ತಪ್ಪಾಗೋದಿಲ್ಲ. ಅಂದರೆ ರಾಘವೇಂದ್ರ ತೀರ್ಥರ
ವ್ಯಾಖ್ಯಾನ ಸಹಿತವಾಗಿ ಹೋಗಬೇಕು. ಅದಕ್ಕೆ ಏನು ಹೇಳಬೇಕು ನಾವಿದು? ದಾವಾವಲಿ ಸಹಿತ ವಾದಾವಲಿ ಪಾಠ ಅಂತ ಬರೀಬೇಕು. ರಾಘವೇಂದ್ರ ಸ್ವಾಮಿಗಳ ದಾವಾವಲಿ ವ್ಯಾಖ್ಯಾನ, ಅದರಿಂದ ಸಹಿತವಾದಕ್ಕಂಥ ವಾದಾವಲಿ ಪಾಠ ಅಂದರೆ ಸರಿ ಹೋಗುತ್ತೆ ಅಂತ. ಮೊದಲು ಮಂಗಳಾಚರಣೆ ಮಾಡ್ತಾರೆ. ನಮೋ ಅಗಣಿತ ಕಲ್ಯಾಣ ಗುಣಪೂರ್ಣಾಯ ವಿಷ್ಣವೇ. ಅಗಣಿತವಾದ ಲೆಕ್ಕವಿಲ್ಲದಷ್ಟು, ಬೇರೆಯವರಿಂದ ಲೆಕ್ಕ ಮಾಡಲಿಕ್ಕೆ ಬಾರದೇ ಇದ್ದಷ್ಟು ಕಲ್ಯಾಣ ಗುಣಗಳೇನಿದೆ ಅದರಿಂದ ಪೂರ್ಣನಾಗಿದ್ದಾನೆ. ಹಾಗೆ ಗುಣಪೂರ್ಣ ಅಂತ ಹೇಳಿದ್ದರಿಂದ ಗುಣಗಳೂ ಕೂಡ ಪೂರ್ಣವಾಗಿದೆ, ಒಂದೊಂದು ಕೂಡ ನಿರವಧಿಕವಾಗಿದೆ ಅಂತ ಅರ್ಥ ಬರ್ತಾ ಇದೆ. ಗುಣ ಅಂದರೆ ದುಃಖಾದಿಗಳನ್ನು ಕೂಡ ಅವರು ಗುಣ ಅಂತ ಕರೀತಾರೆ. ಸತ್ವಾದಿಗಳು ಗುಣ ಅಂತ ನಾವು ಹೇಳ್ತಾ ಇದ್ದೇವೆ, ಅದಲ್ಲ, ಅದು ಕಲ್ಯಾಣ ಗುಣ ಅಂತ ಹೇಳಿದ್ದರಿಂದ ಇದು ಪರಮಾತ್ಮನ ಗುಣಗಳು, ಸತ್ವಾದಿ ಗುಣಗಳಲ್ಲ ಅಂತ ಗೊತ್ತಾಗುತ್ತೆ, ದುಃಖ ಇಲ್ಲ ಅಂತ ಗೊತ್ತಾಗುತ್ತೆ. ವಿಷ್ಣುವೇ ಅಂತ ಹೇಳಿದ್ದರಿಂದ ವಿಷ್ಣು ಅಂದು ಬ್ರಹ್ಮ ಅಂದು ಎಲ್ಲ ಒಂದೇ ಅಂತ ಅರ್ಥ. ವಿಷುಡ್ರು ವ್ಯಾಪ್ತವು, ವ್ಯಾಪ್ತಿಯಿಂದ ದೇಶತಃ ಕಾಲತಃ ಗುಣತಃ ವ್ಯಾಪ್ತ. ಬ್ರಹ್ಮ ಅಂದರೆ ಬೃಹಂತ ಹೆಸರು ಗುಣ. ಆದರೆ ಅಥಾತೋ ಬ್ರಹ್ಮ ಜಿಜ್ಞಾಸ ಅಂದರೂ ಒಂದೇ, ಅಥಾತೋ ವಿಷ್ಣು ಜಿಜ್ಞಾಸ ಅಂದರೂ ಒಂದೇ ಅಂತ ಗೊತ್ತಾಯಿತು. ಅದು ಉಪಲಕ್ಷಣ. ನಾರಾಯಣ ಮಹಾಜ್ಞೇಯ ಅಂತ ಹೇಳಿದ್ರಿಂದ ನಾರಾಯಣನನ್ನು ಕೂಡ ಜಿಜ್ಞಾಸೆ ಮಾಡಬೇಕು ಅಂತ ಅರ್ಥ ಬರುತ್ತೆ. ಸತ್ಯ ಅಶೇಷ ಜಗಜ್ಜನ್ಮ ಪೂರ್ವಕರ್ತೃ ಅಂತ ಹೇಳ್ತಾರೆ. ಈ ಜಗತ್ತೇನಿದೆ ಅದು ಸತ್ಯ ಎಂಬುದು ಹೇಳಿದ್ದರಿಂದ ಅವರು ಏನು ಹೇಳಿ ಕೊಟ್ಟಿದ್ದಾರೆ ಅಂತ ಗೊತ್ತಾಯ್ತು ನಮಗೆ. ಮೊದಲು ಪರಮಾತ್ಮನ ಗುಣಪೂರ್ಣತ್ವ ಸಮರ್ಥನೆ ಮಾಡಕ್ಕೆ ಹೋಗ್ತಾರೆ. ಎರಡನೇದು ಸತ್ಯವಾದ ಅಶೇಷ ಜಗತ್ತಂತ ಹೇಳಿದ್ದರಿಂದ ಎಲ್ಲ ಜಗತ್ತು ಸುಳ್ಳಲ್ಲ, ಸತ್ಯವಾದದ್ದು. ಹಾಗಾದರೆ ಜಗತ್ತೆಂಬುದಕ್ಕಂಥದ್ದು ಸತ್ಯತ್ವವನ್ನು ಒಪ್ಪಲಿಲ್ಲ ಅಂದರೆ ಪರಮಾತ್ಮನ ಹೇಳಿಕ್ಕಂಥ ಜಗತ್ ಕಾರಣತ್ವ ಎಂಬುದಕ್ಕಂಥದ್ದು ಸತ್ಯ ಆಗೋದಿಲ್ಲ. ಜನ್ಮಾದ್ಯಸ್ಯತಃ ಅಂತ ಸೂತ್ರದಲ್ಲಿ ಜಗತ್ಕಾರಣತ್ವವನ್ನು ಹೇಳಿದ್ದಾರೆ ವ್ಯಾಸರು. ಬ್ರಹ್ಮನ ಜಿಜ್ಞಾಸೆ ಮಾಡಬೇಕು ಅಂದರೆ ಬ್ರಹ್ಮ ಅಂದರೆ ಏನು ಅಂತ ಪ್ರಶ್ನೆ ಬಂದಾಗ ಜಗಜ್ಜನ್ಮಾದಿ ಕಾರಣತ್ವ ಬ್ರಹ್ಮನ ಲಕ್ಷಣ ಅಂತ ಅಲ್ಲಿ ಹೇಳಿದ್ದಾರೆ. ಆ ಜಗಜ್ಜನ್ಮಾದಿ ಕಾರಣತ್ವ ಎಂಬುದಕ್ಕಂಥದ್ದು ಲಕ್ಷಣ ಅಂತ ಅವನು ಹೇಳಬೇಕಾಗಿದ್ದರೆ ಶಶವಿಷಾಣ ಎಂಬುದಕ್ಕಂಥದ್ದಕ್ಕೆ ಯಾವ ಲಕ್ಷಣವೂ ಇಲ್ಲ, ಇಲ್ಲೇ ಇಲ್ವಲ್ಲ ವಸ್ತು ಅದಕ್ಕೆ. ಆದರೆ ಗೋವೇನಿದೆ ಅದಕ್ಕೆ ಶಾಸ್ತ್ರಾಧಿಮತ್ವ ಎಂಬುದಕ್ಕಂಥದ್ದು ಲಕ್ಷಣ ಅಂದರೆ ಸತ್ಯ ಆಗಿರಬೇಕು, ಗೋವಿನಷ್ಟೇ ಸತ್ಯ ಆಗಿರಬೇಕು ಅದು. ಹಾಗೆ ಸತ್ಯತ್ವವನ್ನು ಒಪ್ಪದಿಲ್ಲ, ಜಗಜ್ಜನ್ಮಾದಿ ಕಾರಣತ್ವ ಎಂಬುದು ಲಕ್ಷಣ ಅಂತ ಹೇಳಿಕ್ಕೆ ಬರೋಲ್ಲ, ಅದು ವಾಸ್ತವವಾಗಿ ಸಾಧ್ಯ ಇಲ್ಲ. ಅದಕ್ಕೆ ಸತ್ಯ ಅಂತ ಕೊಟ್ಟರು. ಜಗತ್ತು ಸತ್ಯ, ಆದ್ದರಿಂದ ಆ ಸತ್ಯಭೂತವಾದ ಜಗತ್ತನ್ನು ಮಾಡಿದವನು ಪರಮಾತ್ಮ. ಅದು ಜಗಜ್ಜನ್ಮಾದಿ ಕಾರಣ ಆಗುವುದಾದ್ದರಿಂದ ಅದು ಅಸಾಧಾರಣ ಲಕ್ಷಣವಾಗುತ್ತೆ ಪರಮಾತ್ಮಂದು ಅಂತ ಹೇಳ್ತಾರೆ. ಅಸತ್ತಿಗೂ ಲಕ್ಷಣ ಹೇಳ್ಬೋದು. ಯಾವುದು? ಶಶವಿಷಾಣಕ್ಕೂ ಲಕ್ಷಣ ಹೇಳ್ಬೋದಲ್ಲ. ಲಕ್ಷಣನ ಯಾವುದದ್ದು? ಯಾಕಂದರೆ ಶಶವಿಷಾಣ ನರವಿಷಾಣದಿಂದ ಭಿನ್ನ, ಎರಡೂ ಅಸತ್ತ. ಜ್ಞಾನ ಬರ್ಬೋದು, ಏನು ತೊಂದರೆ ಇಲ್ಲ. ವಸ್ತು ಇಲ್ಲದೇ ಇದ್ರೂ ಕೂಡ ಜ್ಞಾನ ಬರಲಿಕ್ಕೆ ಏನು ತೊಂದರೆ ಇಲ್ಲ ಅಲ್ವಾ? ಅಲ್ಲ, ಶಶವಿಷಾಣ ಅನ್ನೋ ಶಬ್ದದಿಂದ ಶಬ್ದದ ಜ್ಞಾನ ಅಷ್ಟೇ ಜ್ಞಾನ ಬರುತ್ತೆ. ಅದಕ್ಕೂ ನರವಿಷಾಣದಿಂದ ಅದು ಬೇರೆ ಅಂತ ಹೇಳಬೇಕಾದ್ರೆ ಅದರದ್ದೊಂದು ಲಕ್ಷಣ, ನರವಿಷಾಣದೊಂದು ಲಕ್ಷಣ ಇಲ್ಲ. ಹಾಂ, ಅಂದರೆ ಜ್ಞಾನ ಬರಲೇಬೇಕು. ಈಗ ವೈಲಕ್ಷಣ್ಯ ಜ್ಞಾನ ಬರಬೇಕಾಗಿದ್ದರೆ ವಸ್ತುವಿನ ಜ್ಞಾನ ಇರಲೇಬೇಕಲ್ಲ. ಘಟಃ ಪಟಾತ್ ಭಿದ್ಯತೆ ಅಂತ ಹೇಳಬೇಕಾಗಿದ್ದರೆ ಘಟ ಗೊತ್ತಿರಬೇಕು, ಪಟ ಗೊತ್ತಿರಬೇಕು. ಹಾಗೆ ಅಸದ್ ವಿಲಕ್ಷಣವನ್ನು ಜಗತ್ತು ಹೇಳಬೇಕಾಗಿದ್ದರೆ ವೈಲಕ್ಷಣ್ಯ ಜ್ಞಾನ ಪ್ರತಿಯೋಗಿ ಜ್ಞಾನ ಕಾರಣ. ಆದ್ದರಿಂದ ಅಸತ್ತಿನ ಜ್ಞಾನ ಬರಲೇಬೇಕು. ಅದು ಯಾರೂ ಕೂಡ ಒಪ್ಪಲ್ಲ, ಅಸತ್ತಿಗೆ ಪ್ರತೀತಿ ಇಲ್ಲ ಅಂತ ಹೇಳ್ಬಿಡ್ತಾರೆ. ಅದೇ ದೊಡ್ಡ ದೋಷ ಅವ್ರದ್ದು. ಅದೇ ಶ್ರೀಮದಾಚಾರ್ಯರು ಅದನ್ನು ಅಸತ್ವವು ಪ್ರತೀತಿ ಇದೆ, ಜ್ಞಾನ ಬರಲಿಕ್ಕೆ ಅಂತ ವಸ್ತು ಇರಬೇಕು ಅಂತೇನಿಲ್ಲ. ಈಗ ನಮಗೆ ಪರಮಾತ್ಮನ ನಿರ್ದೋಷಿ ಅಂತ ನಾವು ಹೇಳ್ತೀವಿ, ಪರಮಾತ್ಮನದು ಕೂಡ ನಮ್ಮಂತೆ ದೋಷ ಇದೆ ಬಿಡ್ರಿ ಅಂತ ಹೇಳ್ತಾರೆ. ಅದು ಆರೋಪಿತ ಅಂದಮೇಲೆ ಇಲ್ಲ ತಾನೇ, ಅದು ಇಲ್ಲದಿದ್ದ ಜ್ಞಾನ ಬರ್ಬೋದು ಅಲ್ವಾ? ಆರೋಪಿತ ಅಂದರೆ ಇಲ್ಲ ಅಂತ ಅರ್ಥ. ಪರಮಾತ್ಮ ದೋಷ ಇಲ್ಲ, ಆದರೆ ದೋಷ ಇದೆ ಅಂತ ಜ್ಞಾನ ಬರಲಿಕ್ಕೆ ಏನು ತೊಂದರೆ ಇಲ್ಲ. ಯಾಕೆ ನಮ್ಮಲ್ಲಿ ದೋಷ ಕಂಡಿದಲ್ಲ, ಅದಕ್ಕೋಸ್ಕರ. ಹಾಗಾದರೆ ನಮ್ಮಲ್ಲಿರತಕ್ಕಂಥ ದೋಷಗಳನ್ನು ಅವನಲ್ಲಿ ಆರೋಪ ಮಾಡಿ ನಾವು ಹೇಳೋದ್ರಿಂದ ನಿರ್ದೋಷತ್ವವನ್ನು ಹೇಳ್ಬೋದು ಅನ್ನೋದಾಗಿ. ಯಾಕೆ ನಿರ್ದೋಷತ್ವ ಅಂದರೆ ಏನು? ದೋಷ ಅತ್ಯಂತ ಭಾವ ಉಳ್ಳವನು ಅಂತ ಅರ್ಥ. ದೋಷ ಅತ್ಯಂತ ಭಾವ ಇರಬೇಕಾಗಿದ್ದರೆ ಪ್ರತಿಯೋಗಿ ಜ್ಞಾನ ದೋಷ ಇರಲೇಬೇಕಲ್ಲ ಅವನಲ್ಲಿ ಪ್ರಶ್ನೆ ಬಂದರೆ. ನಮ್ಮಲ್ಲಿದೆ ಅದು, ನಮ್ಮಲ್ಲಿದ್ದಕ್ಕೆ ಅವನಲ್ಲಿ ಆರೋಪ ಮಾಡಿ ಹೇಳ್ತೀವಿ. ಆರೋಪಿತವಾದಕ್ಕಂಥ ದೋಷದ ಅತ್ಯಂತ ಭಾವ ಪರಮಾತ್ಮನಲ್ಲಿದೆ. ಆದ್ದರಿಂದ ಸತ್ಯವಾದ ಅಶೇಷ ಜಗತ್ತೇನಿದೆ ಆ ಜಗತ್ತಿಗೆ ಜನ್ಮವೇ ಪೂರ್ವವಾಗಿ ಉಳ್ಳದ್ದು, ಅದನ್ನು ಮಾಡುವವನು ಅಂತ. ಅಂದರೆ ಜನ್ಮ ಪೂರ್ವಾಣಂ ಕರ್ತೃ, ಜನ್ಮವೇ ಮೊದಲಾದ ಜನ್ಮವು ಪೂರ್ವದಲ್ಲಿ ಯಾವುದಕ್ಕಿದೆಯೋ ಅವುಗಳಿಗೆ. ಯಾವುದದು?
ಜನ್ಮ ಸೃಷ್ಟಿಯಾದಿ ಸ್ಥಿತಿಲಯ. ಸ್ಥಿತ್ಯಾದಿಗಳಿಗೆ. ಸ್ಥಿತ್ಯಾದಿಗಳ ಪೂರ್ವದಲ್ಲಿ ಯಾವುದಿದೆ? ಸೃಷ್ಟಿ. ಜನ್ಮ ಇದೆ. ಹಾಗೆ ಜನ್ಮವೇ ಪೂರ್ವ ಅಂದರೆ ಮೊದಲು ಇರತಕ್ಕಂಥದ್ದು ಯಾವುಗಳೋ ಅವುಗಳನ್ನು ಮಾಡಬವನು ಅಂತಾಯಿತು. ಹಾಗಾದರೆ ಜನ್ಮ, ಸ್ಥಿತಿ, ಆಮೇಲೆ ಸಂಹಾರ 3 ಮಾಡುವವನು, ಅದು ಉಪಲಕ್ಷಣ. 8 ಮಾಡುವವನು ಅಂತ ಹೇಳ್ಕೊಳ್ಳಿ. ಮೂರದ್ವಿಷಯ ಅಂತ 3 ಎಂಬ ದೈತ್ಯನ ಸಂಹಾರ ಮಾಡಿದವನು ಅಂತ ಇಲ್ಲಿ ರಾಘವೇಂದ್ರ ಸ್ವಾಮಿಗಳು ಇಷ್ಟನ್ನು ಹೇಳ್ತಾರೆ. ಅಥಾತೋ ಬ್ರಹ್ಮ ಜಿಜ್ಞಾಸ ಇತಿ ಭಗವತ ಸೂತ್ರಕದ ಜಿಜ್ಞಾಸೆ ಹೇತು ಭೂತ ಗುಣಪೂರ್ಣತ್ವಸ್ಯ ಸಂಭಾವಕತೆಯ ಜನ್ಮಾದ್ಯಸೇತಿ ದ್ವಿತೀಯ ಸೂತ್ರೇಣ ಜಗಜ್ಜನ್ಮಾದಿಕರ್ತವ್ಯಂ ಲಕ್ಷಣಂ ಅಭೀತಂ ಅಲ್ವಾ. ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಒಂದು ಸೂತ್ರ ಮಾಡಿದ್ರು. ಜಿಜ್ಞಾಸಾಗಿ ಹೇತುಭೂತವಾದಕ್ಕಂಥದ್ದು ಯಾವುದು? ಗುಣಪೂರ್ಣತ್ವ ಎಂಬತಕ್ಕಂಥದ್ದೇನಿದೆ ಅವನಲ್ಲಿ ಸಂಭಾವಿತವಾಗಿದೆ. ಅದು ಹೆಂಗೆ ಗೊತ್ತಾಯಿತು ನಿಮಗೆ ಅಂದರೆ ಜನ್ಮಾದ್ಯಸೆ ಎಂಬ ಸೂತ್ರದಿಂದ ಅದನ್ನು ಸಮರ್ಥನೆ ಮಾಡಿದ್ರು ಅಲ್ವಾ. ಹಾಗಾದರೆ ಜಗಜ್ಜನ್ಮಾದಿ ಕರ್ತೃತ್ವ ಎಂಬತಕ್ಕಂಥದ್ದು ಲಕ್ಷಣ ಪರಮಾತ್ಮಂದು ಅಂತಾಯಿತು. ಆದರೆ ಜಗಜ್ಜನ್ಮಾದಿ ಲಕ್ಷಣ ಪರಮಾತ್ಮನ ಲಕ್ಷಣ ಅಂತ ಹೇಳಬೇಕಾಗಿದ್ದರೆ ಜಗತ್ತು ಎಂಬತಕ್ಕಂಥದ್ದು ಸತ್ಯವಾಗದೆ, ಹಾಗಾದರೆ ಜಗತ್ಸತ್ಯತಾ ಮಂತರೇಣ ಜಗಜ್ಜನ್ಮಾದಿ ಕಾರಣತ್ವಸ್ಯ ಸತ್ಯತಾ ಸಂಭವತಿ. ಅದಕ್ಕೋಸ್ಕರವಾಗಿ ಅದು ಸತ್ಯ ಆಗಿರಲೇಬೇಕು ಎಂಬ ಅರ್ಥವನ್ನು ಹೇಳ್ತಾ ಸತ್ಯ ಅಂತ ಪದವನ್ನು ಕೊಟ್ಟಿದ್ದಾರೆ ಅಂತಾರೆ. ತಚ್ಚ ಜಗತ್ಸತ್ಯತಾ ಮತ್ತು ವಾಸ್ತವ ನಭವತಿ ಸಾಚ ನ. ಅದು ಯಾವಾಗ ಆಗುತ್ತೆ ಅಂದರೆ ಪರೋದೀರಿತ ಜಗನ್ಮಿಥ್ಯಾತ್ವ ಪ್ರಮಾಣಾನಾಂ ಆಭಾಸದ ವ್ಯುತ್ಪಾದನೇನ ವಿನಾ ಉಪಪದ್ಯತೆ ಇತಿ. ಪರರು ಹೇಳಿದಕ್ಕಂಥ ಜಗನ್ಮಿಥ್ಯಾತ್ವ ಪ್ರಮಾಣಗಳು ಏನಿದೆ ಅದೆಲ್ಲವೂ ಕೂಡ ಆಭಾಸ, ಅದು ಪ್ರಮಾಣಗಳೇ ಅಲ್ಲ, ಪ್ರಮಾಣದಂತೆ ತೋರುತ್ತೆ ಅಷ್ಟೇ ಅಂತ ಮಾಡುವವರೆಗೂ ಅದು ಸತ್ಯ ಅಂತ ನಮ್ಗೆ ತಿದ್ದಾಗೋದಿಲ್ಲ. ತದರ್ಥಮಿದಂ ಪ್ರಕರಣಂ ಆರಂಭವಾಣ ಭಗವಾನ್ ಜಯತೀರ್ಥಾಚಾರ್ಯವರ್ಯಃ ಅಭಿಗೀತಶಿಷ್ಟಾಚಾರ ಪರಂಪರಾ ಪ್ರಾಪ್ತಂ ಪ್ರಾರಬ್ಧ ಪರಿಸಮಾಪ್ತ್ಯಾದಿ ಪ್ರಯೋಜನಕಂ ಸೂತ್ರದ್ವಯ ಉಕ್ತ ಗುಣ ವಿಶಿಷ್ಟ ಭಗವನ್ನತಿರೂಪಂ. 2 ಸೂತ್ರಗಳು ಹೇಳಿದಕ್ಕಂಥ ಪರಮಾತ್ಮರಿಗೆ ಜಗಜ್ಜನ್ಮಾದಿ ಕಾರಣತ್ವ ಅಂದರೆ ಅಷ್ಟಕರ್ತೃತ್ವ ರೂಪವಾದಕ್ಕಂಥ ನಮನವನ್ನು ಮಾಡ್ತಾ ಇದ್ದಾರೆ ಟೀಕಾರಾಯರು ಅಂತ ಹೇಳ್ತಾರೆ. ನಮಃ ಇತಿ ಮುರದ್ವಿಷೇ ವಿಷ್ಣವೇ ನಮಃ ಅನ್ವಯ ನಮಸ್ವಸ್ತಿ ಸ್ವಾಹ ಎಂಬತಕ್ಕಂಥ ಸೂತ್ರದಿಂದ ಇಲ್ಲಿ ವಿಷ್ಣವೇ ನಮಃ ಎಂಬುದಾಗಿ ಚತುರ್ಥಿ ಭಕ್ತಿ ಬಂದಿದೆ. ಅಗಣಿತೈ ಕೇನಾಪಿ ಅಸಂಖ್ಯಾತೈ. ಅಗಣಿತ ಕಲ್ಯಾಣ ಗುಣಪೂರ್ಣ ಅಂದ್ರೇನು? ಅಗಣಿತೈ ಕೇನಾಪಿ ಅಸಂಖ್ಯಾತೈ, ಯಾರಿಂದಲೂ ಕೂಡ ಸಂಖ್ಯಾ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಲೆಕ್ಕ ಮಾಡಲಿಕ್ಕೆ ಸಾಧ್ಯ ಇಲ್ಲದೇ ಇರತಕ್ಕಂಥ ಯಾವುದು ಕಲ್ಯಾಣ ಗುಣಗಳು. ಯಾವುದದು ಕಲ್ಯಾಣ ಗುಣ ಅಂದರೆ ಜ್ಞಾನಾನಂದ ಬಲೈಶ್ವರ್ಯಾದಿಭಿ ಪೂರ್ಣಾಯ ಇತ್ಯನೇನ ವಿಷ್ಣುವಾಚಕ ಬ್ರಹ್ಮಶಬ್ದಾರ್ಥ ಕಥಿತಃ. ವಿಷ್ಣು ಅಂದ್ರೇನು, ಬ್ರಹ್ಮ ಅಂದರೆ 2 ಒಂದೇ, ಗುಣಪರಿಪೂರ್ಣ ಅಂದರೆ ಬ್ರಹ್ಮನಿಗೆ ನಮಸ್ಕಾರ ಅಂತ ಹೇಳಿದಾಗ ಆಯಿತು. ಗಣಿತೈ ಅಂದರೆ ಕೇನಾಪಿ ಅಸಂಖ್ಯಾತೈ, ಕೇನಾಪಿ ಅಸಂಖ್ಯಾತೈ ಅಂದರೆ ಯಾರಿಂದಲೂ ಕೂಡ ಲೆಕ್ಕ ಮಾಡಲಿಕ್ಕೆ ಬರದೇ ಇದ್ದದ್ದು ಅಂತ ಅರ್ಥ ಅಸಂಖ್ಯಾತ. ಮತ್ತೆ ಪರಮಾತ್ಮನಿಂದಲೂ ಆಗಲ್ಲ ಅಂತ ಬರೆದ್ರೆ ಪೂರ್ಣ ಶಕ್ತಿ ಇಲ್ಲ ಅಂತ ಇದಾಗುತ್ತೆ. ಪರಮಾತ್ಮನ ಕೂಡ ಕೇನಾಪಿ ಅಂದರೆ ಬರ ಕೇನಾಪಿ ಅಸಂಖ್ಯಾತೈ ಅಂದರೆ ಅದಕ್ಕೆ ಅಗಣಿತೈ ಅಂದರೆ ಲೆಕ್ಕವೇ ಇಲ್ಲ ಅಂತಲೇ ಹೇಳಬೇಕು. ಲೆಕ್ಕ ಮಾಡಲಿಕ್ಕೆ ಅಲ್ಲ, ಲೆಕ್ಕವಿಲ್ಲ ಅಂದರೆ ಏನು ಅರ್ಥ? ಅದಕ್ಕೆ ಯಾರಿಂದ ಲೆಕ್ಕ ಮಾಡಲಿಕ್ಕೆ ಬರೋಲ್ಲ ಅಂತಲೇ ಅರ್ಥ ಅಲ್ವಾ? ಅದು ಬೇರೆ. ಲೆಕ್ಕ ಮಾಡೋಕ್ಕೆ ಬರಲ್ಲ ಅನ್ನೋದು ಬೇರೆ, ಲೆಕ್ಕನೇ ಇಲ್ಲ ಅನ್ನೋದು ಬೇರೆ. ಲೆಕ್ಕ ಮಾಡೋಕ್ಕೆ ಬರಲ್ಲ ಅಂತ ಹೌದು, ಬೇರೆ ಹೌದು. ಆದರೆ ತಾತ್ಪರ್ಯ ಏನಪ್ಪ ಅಂದರೆ ಪರಮಾತ್ಮನ ಗುಣಗಳಿದಲ್ಲ, ಪರಮಾತ್ಮನ ಗುಣಗಳು ತತ್ವಸಂಖ್ಯಾ ಅಂದರೆ ಹೇಳಿದ್ನಲ್ಲ, ಪರಮಾತ್ಮನ ಗುಣಗಳನ್ನು ಅದು ಪರಮಾತ್ಮನಿಗೆ ತಿಳಿಯುತ್ತೋ ಇಲ್ಲವೋ ಅಂತ ಪ್ರಶ್ನೆ. ಪರಮಾತ್ಮ ತಿಳಿಯುತ್ತೆ ಅಂತ ಹೇಳಿಬಿಟ್ರೆ ಹಾಗಾದರೆ ಅದು ಅವಧಿತ್ವ ಬಂದ್ಬಿಡ್ತು. ಪರಮಾತ್ಮ ತಿಳಿಯಲ್ಲ ಅಂದರೆ ಅಜ್ಞಾನ ಬಂತು. ಏನು ಮಾಡ್ತೀವಿ ಅಂದರೆ ಪರಮಾತ್ಮ ಅವನ ಗುಣ ಎಲ್ಲವನ್ನೂ ತಿಳಿತಾನೆ, ಆದರೆ ಗುಣಕ್ಕೆ ಇಷ್ಟೇ ಎಂಬುದಾಗಿ ಸಂಖ್ಯೆ ಇಲ್ಲ. ಇಲ್ಲದೇ ಇದ್ದನ್ನು ತಿಳ್ಕೊಳ್ಳಿಲ್ಲ ಅಂದರೆ ದೋಷ ಬರೋಲ್ಲ. ಪರಮಾತ್ಮ ಶಶಿವಿಡ ತಿಳ್ಕೊಂಡಿದ್ದಾನನ್ರಿ, ಇಲ್ಲ ಅಂದರೆ ಅದು ಇದ್ದಿರ್ತಾನೆ, ಇದ್ದದ್ದನ್ನು ತಿಳ್ಕೊಳ್ಳಲಿಲ್ಲ ಅಂದರೆ ಅಸರ್ವಜ್ಞತ್ವ ಬರೋದಷ್ಟೇ. ಸಂಖ್ಯೆ ಎಂಬತಕ್ಕಂಥದ್ದು ಇಲ್ಲ ಅವನ ಗುಣಗಳಿಗೆ, ಅದು ತಿಳ್ಕೊಬೇಕಾದೇನಿಲ್ಲ, ಇಲ್ಲೇ ಇದ್ದದ್ದು ತಿಳ್ಕೊಳ್ಳಲ್ಲ ಅಂತ. ಪೂರ್ಣಪದೇ ಪ್ರತ್ಯೇಕಂ ಗುಣಾನಾಂ ನಿರವಧಿಕತ್ವ ಮುಚ್ಯತೆ. ಪೂರ್ಣಪದಾನಾಂ ಅಂದರೆ ಏನು? ಪೂರ್ಣಾಯ ಅಂತ ಹೇಳಿದ್ದರಿಂದ ಪ್ರತಿಯೊಂದು ಗುಣಗಳು ಕೂಡ ನಿರವಧಿಕ ಅಂತ ಗೊತ್ತಾಗುತ್ತೆ. ಒಂದೊಂದು ಗುಣಗಳು ನಿರವಧಿಕವಾಗಿರುತ್ತೆ ಅಂತ ಗೊತ್ತಾಗುತ್ತೆ. ಪೂರ್ಣಾಯ ಅಂತ ಗುಣ ಪೂರ್ಣ ಅಂತ ಹೇಳಿದ್ರಿಂದ ಗುಣಗಳು ಕೂಡ ಪೂರ್ಣ ಅಂತ ಅರ್ಥ ಬರುತ್ತೆ.
ಗುಣಗಳು ಪೂರ್ಣ ಸತ್ಯ. ಅಂತಂದ್ರೆ ಆ? ಗುಣಗಳು ಪೂರ್ಣ ಅಂತಂದ್ರೆ ಅದು ಕೂಡ ಅಲ್ಲ, ಪೂರ್ಣವಾಗಿದೆ. ಒಂದೊಂದು ಗುಣಗಳೂ ಕೂಡ ಪೂರ್ಣ ಅಂತ, ಪೂರ್ಣವಾಗಿದೆ. ನಿರವಧಿಕ. ಹ್ಮ್. ಒಂದೊಂದು ಗುಣ ಇರತಕ್ಕಂಥ ಗುಣಗಳನ್ನು ಅವಧಿ ಇಲ್ಲ ಅದಕ್ಕೆ, ಅದು ತಿಳ್ಕೊಳ್ಳಿಕ್ಕಾಗಲ್ಲ ಅಂತ. ಎಲ್ಲ ಗುಣಗಳು ಅವನಲ್ಲಿದೆ ಒಂದು, ಅವನಕ್ಕಂತ ಎಲ್ಲ ಗುಣಗಳು ಒಂದೊಂದು ಗುಣಗಳು ಕೂಡ ಪೂರ್ಣ ಅಲ್ವಾ. ಗುಣತೋ ಅನಂತ ವಿಗ್ರಹ ಅಂತ ಹೇಳಿದ್ದಾರಲ್ಲ ಹಾಗೆ. ಇದು ಸತ್ಯತ್ವ ಅಂದ್ರೆ ಹಾ? ಜಗತ್ತಿಗೂ ನಾವು ಪಾರಮಾರ್ಥಿಕ ಸತ್ಯ, ಪರಮಾತ್ಮನು ಪಾರಮಾರ್ಥಿಕ ಸತ್ಯ ಅಂತ ನಾವು ಒಪ್ಪಿದ್ದೀವಿ. ಈಗ ಸತ್ಯತ್ವದಲ್ಲಿ ಪೂರ್ಣ ಅಂತಂದ್ರೆ ಹೆಂಗೆ? ಸತ್ಯತ್ವ ಪೂರ್ಣ ಅಲ್ಲಪ್ಪ. ಸತ್ಯಭೂತವಾದದ್ದು ಜಗತ್ತು, ಅಶೇಷ ಜಗತ್ತು ಸತ್ಯವಾದ್ದು. ಸತ್ಯಂಚ ತತ್ ಅಶೇಷ ಜಗಚ್ಚ ಸತ್ಯ ಜಗತ್. ಸತ್ಯ ಅಶೇಷ ಜಗತ್ ಅಲ್ವಾ. ಸತ್ಯತ್ವನು ಪರಮಾತ್ಮನ ಗುಣ ಆದ್ರಿಂದ. ಅಲ್ಲ, ಪರಮಾತ್ಮ ಗುಣ ಸತ್ಯನೇ. ಇಲ್ಲಿ ಹೇಳ್ತಾ ಇರೋದು ಅದೆಲ್ಲ ಹೇಳ್ತಾ ಇರೋದು. ಇಲ್ಲಿ ಜಗತ್ತಿಗೆ ಅಶೇಷ ಜಗತ್ತಿಗೆ ವಿಶೇಷಣ ಅದು. ಸತ್ಯಭೂತವಾದ ಎಲ್ಲ ಜಗತ್ತೇನಿದೆ ಅದು. ಸತ್ಯಂಚ ತತ್ ಅಶೇಷ ಜಗಚ್ಚ ಸತ್ಯ ಸತ್ಯ ಜಗತ್ ಸತ್ಯಾಶೇಷ ಜಗತ್. ಜಗತಃ ಆ ಜಗತ್ತಿಗೆ ಏನು ಜನ್ಮ ಪೂರ್ವವಾಗಿ ಉಳ್ಳಂತಹ ಯಾವುದು ಸ್ಥಿತಿ ಮತ್ತು ಸಂಹಾರವನ್ನು ಕರ್ತೃ ಮಾಡಬಹುದು. ಸ್ಥಿತಿಪೂರ್ವಕಾಣಂ ಕರ್ತ, ಸ್ಥಿತಿಪೂರ್ವಕರ್ತೃ ಅಲ್ವಾ. ಅದೇ ಬರೀ ನೋಡಿ, ಸತ್ಯಸ್ಯ ಪರಮಾರ್ಥಸತಃ ಅಶೇಷ ಜಗತಃ ಜನ್ಮೈವ ಪೂರ್ವಂ ಯೇಷಾಂ ಸ್ಥಿತ್ಯಾದೀನಾಂ ತೇಷಾಂ ಕರ್ತೃ. ಜನ್ಮವೇ ಸ್ಥಿತ್ಯಾದಿಗಳಿಗೆ ಜನ್ಮವೇ ಮೂಲ. ಅಂದರೆ ಯಾವ ಒಂದು ಸ್ಥಿತ್ಯಾದಿಗಳ ಪೂರ್ವದಲ್ಲಿ ಜನ್ಮ ಎಂಬತಕ್ಕಂಥದ್ದು ಇದೆಯೋ ಜಗತ್ತಿಗೆ, ಅದು ಅಂದರೆ ಮೂರು ತೆಗೆದುಕೋಬೇಕು ಅಂತ ಅರ್ಥ ಬಂತು. ಹೋಗೋಣ. ನಾನು ಕಥಂ ಸತ್ಯತಾ ಜಗತಃ ಅಂಗೀಕಾರ ಅಧಿಕಾರಿಣಿ. ಜಗತ್ತಿಗೆ ಸತ್ಯತ್ವವನ್ನು ನೀವು ಹೇಳಿದ್ರಿ, ಆದರೆ ಜಗತ್ತಿಗೆ ಸತ್ಯತ್ವ ಎಂಬತಕ್ಕಂಥದ್ದು ಹೇಳಲಿಕ್ಕೆ ಬರೋದಿಲ್ಲ. ಅಂದರೆ ಜಗತ್ತಿಗೆ ಸತ್ಯತ್ವವನ್ನು ಅಂಗೀಕಾರ ಯೋಗ್ಯತೆ ಇಲ್ಲ. ಅಂಗೀಕಾರ ಅಧಿಕಾರಿಣಿ ಅಂದರೆ ಅಭ್ಯುಪಗಮ ಯೋಗ್ಯತಾ ಅಂತ ಅರ್ಥ. ರಾಯರು ಹಾಗೆ ಬರೀತಾರೆ ನೋಡು, ಅಭ್ಯುಪಗಮ ಯೋಗ್ಯತಾ. ಅಂಗೀಕಾರ ಅಧಿಕಾರವತಿ. ಅಂಗೀಕಾರ ಅಧಿಕಾರಿಣಿ ಅಂದ್ರೇನು? ಅಂಗೀಕಾರ ಯೋಗ್ಯ, ಅಭ್ಯುಪಗಮ ಯೋಗ್ಯ ಹೇಗೆ, ಅಧಿಕಾರನಿಂದ ಯೋಗ್ಯ ಅಂತ ಅರ್ಥ. ಯಾಕೆಂದರೆ ವಿಮುತ ಮಿಥ್ಯಾ ದೃಶ್ಯತ್ವಾತ್ ಒಂದು ಅನುಮಾನ, ಜಡತ್ವಾತ್ ಎರಡನೇ ಹೇತು, ಮೂರನೇದು ಪರಿಚ್ಛಿನ್ನತ್ವಾದ್ವ ಮೂರು. ಆಮೇಲೆ ಶುಕ್ತಿ ರಜತವತ್ ದೃಷ್ಟಾಂತ. ಶುಕ್ತಿ ರಜತ ಎಂಬತಕ್ಕಂಥದ್ದು ಯಾವ ರೀತಿ ದೃಶ್ಯವಾದ್ದರಿಂದ, ಜ್ಞಾನಕ್ಕೆ ವಿಷಯವಾದ್ದರಿಂದ, ಜಡವಾದ್ದರಿಂದ, ಪರಿಚ್ಛಿನ್ನವಾದ್ದರಿಂದ ಅದು ಹೇಗೆ ಮಿಥ್ಯಾನೋ, ಅಲ್ಲಿಲ್ವಲ್ಲ ಬೆಳ್ಳಿ, ಹಾಗೆ ವಿಮತಂ ಅಂದರೆ ವಿವಾದಕ್ಕೆ ವಿಷಯಭೂತವಾದ ಈ ಜಗತ್ತು ಕೂಡ ಮಿಥ್ಯ ಆಗಿದೆ. ಯಾಕೆಂದರೆ ದೃಗ್ವಿಷಯತೆ ಇರೋದಕ್ಕೋಸ್ಕರವಾಗಿ ಜ್ಞಾನಕ್ಕೆ ವಿಷಯ ಆಗ್ತಾ ಇದೆ, ಅದು ಜ್ಞಾನ ಬರ್ತಾ ಇದಲ್ಲ, ಅಯಂ ಘಟಃ ಅಯಂ ಪಟಃ ಅಂತ ಬರ್ತಾ ಇದಲ್ಲ. ಆಮೇಲೆ ಜಡ ಆಗಿದಲ್ಲ, ಪರಿಚ್ಛಿನ್ನ. ಘಟಪಟ ಆದರೆ ಒಂದು ಕಡೆ ಮಾತ್ರ ಇರೋದಷ್ಟೇ, ಎಲ್ಲ ಕಡೆ ಇಲ್ವಲ್ಲ. ಆದ್ದರಿಂದ ಇದು ಕೂಡ ಮಿಥ್ಯಾ ಅಂತ ಹೇಳಬೇಕು ಅಂತ ಈ ಅನುಮಾನ ಇರುವಾಗ, ನಿಮಗೆ ಈ ಅನುಮಾನ ಬಾಧ ನಿಮ್ಗೆ ಬರ್ತಾ ಇರುವಾಗ ಜಗತ್ತನ್ನು ಸತ್ಯ ಅಂತ ಹೇಗೆ ಹೇಳ್ತೀರಿ ಅಂತ ಹೇಳ್ತಾರೆ. ಅದಕ್ಕೆ ಪರಿಚ್ಛಿನ್ನತ್ವಾತ್ ಶುಕ್ತಿ ಅಥವಾ ಇದಿತ್ಯ ಅನುಮಾನ ವಿರೋಧಾತಿಥಿ ಜನ್ಮೈವಂ ಮಿಥ್ಯಾತ್ವ ಅನಿರುಕ್ತೇ. ಹಾಗೆ ಹೇಳಿದೆ ನೀವು ಯಾವ ಮಿಥ್ಯಾತ್ವವನ್ನು ನೀವು ಸಾಧ್ಯ ಮಾಡಿದ್ದೀರಿ, ಆ ಮಿಥ್ಯಾತ್ವ ಅಂದರೆ ಏನು ಅಂತ ನಿಮ್ಗೆ ಹೇಳಲಿಕ್ಕೆ ಬರೋದಿಲ್ಲ ಅಂಥೇಳಿ 7 ವಿಕಲ್ಪವನ್ನು ಮಾಡ್ಕೊತಾರೆ. ಮಿಥ್ಯಾ ಅಂದರೆ ಏನು? ವಸ್ತುತ ಮಿಥ್ಯಾ ಅಂದರೆ ಒಂದು ಅಸತ್ ಅಷ್ಟೇ ಅರ್ಥ. ಮಿಥ್ಯಾ ಅಂದರೆ ಅಸತ್ ಅಷ್ಟೇ. ಅವರೆಲ್ಲ ಅನಿರ್ವಚನೀಯ ಅಂತೆಲ್ಲ ಮಾಡ್ತಾರೆ. ಹಾಗೆ ಮಿಥ್ಯಾ ಅಂದರೆ ಏನು? ಪ್ರಮಾಣಕ್ಕೆ ವಿಷಯವಾದದ್ದು ಅದು ಮಿಥ್ಯಾ ಅಂತ ಹೇಳ್ತೀಯ, ಅಪ್ರಮಾಣಕ್ಕೆ ವಿಷಯವಾದದ್ದು ಅಂತ ಹೇಳ್ತೀಯ. ಆಮೇಲೆ ಸತ್ವ ಅಸತ್ವ ಅನ್ಯತೆಯ ಅದರಲ್ಲಿ ಒಂದು ಅಂತ ಹೇಳ್ತೀಯೋ, ಅನ್ಯತರ ಅಂತ ಹೇಳ್ತೀಯೋ, ಅಥವಾ ಅನಿರ್ವಚನೀಯ ಅಂತ ಹೇಳ್ತೀಯೋ. ಇಷ್ಟು ವಿಕಲ್ಪ ಮಾಡ್ಕೊತಾರೆ ನೋಡಲಿ. ತತ್ಕಿಂ ಅನಿರ್ವಚನೀಯತ್ವಂಬ ಮೊದಲನೆಯದು. ಅನಿರ್ವಚನೀಯ ಅಂತ ಅಭಿಪ್ರಾಯವೋ, ಈ ಜಗತ್ತು ಅನಿರ್ವಚನೀಯ ಅಂತ ಆಯಿತು. ಶುಕ್ತಿ ಜಗತ್ತು ಅನಿರ್ವಚನೀಯ ಅವರ ಪ್ರಕಾರ. ಯಾಕೆ?
ಅಸಚ್ಚೇತ್ ನ ಪ್ರತೀಯತ ಸಚ್ಚೇತ್ ನ ಬಾಧ್ಯೇತ. ಸಚ್ಚೇ ನಭಾದ್ಯೇತ ಅಸಚ್ಚೇ ನ ಪ್ರದೀಯೇತ. ಸತ್ತಾದರೆ ಅದು ಬಾಧ್ಯ ಆಗಬಾರ್ದು. ಆದರೆ ಇದು ಶುಕ್ತಿರಥ ಎಂಬುದು ಸತ್ತಾಗಿದ್ದರೆ ಅಲ್ವಾ ಬಾಧ್ಯ ಆಗ್ತಾ ಇದ್ದಿಲ್ಲ, ಅದು ಬಾಧ್ಯ ಆಗ್ತಾ ಇದೆ ಎಂಬುದು ಸತ್ತಲ್ಲ ಅಂತಾಯಿತು ತರ್ಕ. ಯದಿ ಶುಕ್ತಿ ರಜತಂ ಸತ್ ಸ್ಯಾತ್ ತರ್ಹಿ ಸತ್ತಾಗಿದ್ದರೆ ಬಾಧಕಂ ನ ಸ್ಯಾತ್ ಅಬಾಧ್ಯಂ ಸ್ಯಾತ್ ಬಾಧ್ಯತೆ ಜಯಂ ತಸ್ಮಾತ್ ನ ಸತ್ ಅಂತ ತರ್ಕದಲ್ಲಿ ಬಂತು ಅಲ್ವಾ. ಆಮೇಲೆ ಅಸತ್ತಾಗಿದ್ದರೆ ಪ್ರತೀತಿ ಬರೋಲ್ಲ ಅಂತ ಅವರು. ನಮ್ಮಲ್ಲಿ ಅಸತ್ತಿಗೂ ಪ್ರತೀತಿ ಇದೆ ಅಂತ ನಾವು ಹೇಳ್ತೀವಿ, ಪ್ರತಿ ಬದಲಿಕ್ಕೆ ಏನು ತೊಂದರೆ ಇಲ್ಲ ಅಂತ. ಅವರ ಅಸತ್ತ ಪ್ರತೀತಿ ಬರಲ್ಲ ಅಂತ. ಅದು ಇದು ಇದಮ್ರತಮ್ಮಂತ ಜ್ಞಾನ ಬರ್ತಾ ಇದೆ, ಪ್ರತೀತಿ ಬರ್ತಾ ಇದೆ. ಆದ್ದರಿಂದ ಸತ್ತು ಅಲ್ಲ ಅಸತ್ತು ಅಲ್ಲ ಅನಿರ್ವಚನೀಯ. ಹೇಗೋ ಹಾಗೆ ಪ್ರಪಂಚವೂ ಕೂಡ ಜಗತ್ತಿನ ಜ್ಞಾನ ಬರ್ತಾ ಇದೆ, ಪ್ರತೀತಿ ಬರ್ತಾ ಇದೆ. ಅದರ ಮುಂದೆ ಬ್ರಹ್ಮಜ್ಞಾನ ಬಂದಾಗ ಇದು ಬಾಧ್ಯವಾಗುತ್ತೆ. ಆದ್ದರಿಂದ ಅನಿರ್ವಚನೀಯ ಅಂತ ಹೇಳಬೇಕು ಅಂತ ಅವರ ಅಭಿಪ್ರಾಯ. ಆ ರೀತಿ ಅಭಿಪ್ರಾಯವೋ ಅಥವಾ ಅಸತ್ತಂತ ಅರ್ಥನೋ, ಮಿಥ್ಯಾ ಅಂದರೆ ಅಸತ್ತು ಅಂದ್ಕೊಂಡು ನಾವು ಹೇಳ್ತೀವಿ, ಮಿಥ್ಯಾ ಅಂದರೆ ಅಸತ್ತು ಅಂತ ಅರ್ಥನೋ, ಅಥವಾ ಸದ್ವಿವಿಕ್ತತ್ವಂ ಅಸತ್ತಂದರೆ ಏನು, ಸತ್ತಿಗಿಂತ ಭಿನ್ನವಾದದ್ದು ಅಂತ. ಸತ್ತಿಗಿಂತ ಭಿನ್ನವಾದದ್ದು ಅಂದರೆ ಜಗತ್ತು ಸತ್ತಿಗೆ ಭಿನ್ನವಾದದ್ದು ನಾವು ಕೂಡ ಒಪ್ಪೇ ಇದ್ದೇವೆ. ಸತ್ತಂದರೆ ಬ್ರಹ್ಮ, ಅವನಿಗಿಂತ ಭಿನ್ನವಾದದ್ದು. ಸದ್ವಿವಿಕ್ತತ್ವ ನಾವು ಒಪ್ಪಿದ್ದೇವೆ. ಅಥವಾ ಪ್ರಮಾಣ ಅವಿಷಯತ್ವ, ಯಾವ ಪ್ರಮಾಣಕ್ಕೂ ಅದು ವಿಷಯ ಆಗೋದಿಲ್ಲ ಅಂತ. ಈ ಪ್ರಪಂಚ ಎಂಬತಕ್ಕಂಥದ್ದು ಯಾವ ಪ್ರಮಾಣಕ್ಕೂ ವಿಷಯ ಆಗುವುದಿಲ್ಲ ಅಂತ ಅಭಿಪ್ರಾಯವೋ, ಅಥವಾ ಅಪ್ರಮಾಣ ವಿಷಯತ್ವ ಅಂದರೆ ಏನು, ಅಪ್ರಮಾಣಕ್ಕೆ ವಿಷಯವಾಗಿದೆ ಅಂತ. ಪ್ರಮಾಣವಲ್ಲವಾದದ್ದಕ್ಕೆ ಇದು ವಿಷಯವಾಗಿದೆ, ಪ್ರಮಾಣಕ್ಕೆ ವಿಷಯ ಅಲ್ಲ ಅಂತ ಅರ್ಥ. ಅಥವಾ ಅವಿದ್ಯಾ ಮತ್ತು ತತ್ಕಾರ್ಯ, ಅಜ್ಞಾನ ಮತ್ತು ಅಜ್ಞಾನ ಕಾರ್ಯಗಳಲ್ಲಿ ಒಂದು ಅನ್ಯತರತ್ವಂ, ಅವಿದ್ಯಾ ತತ್ಕಾರ್ಯವೂ ಅನ್ಯತರತ್ವಂ ವಾ. ಅಥವಾ ಸ್ವ ಅತ್ಯಂತಾಭಾವ ಸಮಾನಾಧಿಕರಣತೆ ಪ್ರದೀಯಮಾನತ್ವ, ತಾನು ಇದ್ದ ಕಡೆಯೇ ತನ್ನ ಅತ್ಯಂತಾಭಾವವು ಕೂಡ ಅಧಿಕರಣದಲ್ಲಿ ಇದೆ ಅಲ್ವಾ, ಆ ರೀತಿ ತೋರ್ತಾ ಇದೆ ಅಂತ ಅರ್ಥವು. ಇಷ್ಟು ವಿಕಲ್ಪ ಮಾಡಿಕೊಂಡ್ರು. ನಾದ್ಯ ಅನಿರ್ವಚನೀಯತ್ವಂ ಅಂತ ಹೇಳಿದ್ರೆ ಏನರ್ಥ, ಅನಿರ್ವಚನ ಒಂದು ಪಕ್ಷ ಇಟ್ಕೊಳ್ತೀವಿ, ಮಿಥ್ಯಾ ಅಂದರೆ ಅನಿರ್ವಚನ ಇಟ್ಕೊತೀವಿ ಅಂತ ಹೇಳಿದ್ರೆ ಅದು ಕೂಡಲ್ಲ. ಯಾಕೆ ಅಂತ ಹೇಳಿದ್ರೆ ವಿಕಲ್ಪ ಅಸಹತ್ವ ಅಂದರೆ ಏನು, ನಾವು ಮಾಡತಕ್ಕಂಥ ಏನು ವಿಕಲ್ಪಗಳಿದೆ ಅದನ್ನು ಉತ್ತರ ಕೊಡಲಿಕ್ಕೆ ನಿಮಗೆ ಬರೋದಿಲ್ಲ. ವಿಕಲ್ಪ ಅಸಹತ್ವ ಅದು. ಸದಸತ್ವ ಅನಧಿಕರಣತ್ವರೂಪಂ ಅಸತ್ವಂ ಅನಿರ್ವಚನೀಯತ್ವಮಿತಿ ಪಂಚಪಾದಿಕ. ಪಂಚಪಾದಿಕ ಅಂತ ಹೇಳಿಬಿಟ್ಟು ಒಂದು ವ್ಯಾಖ್ಯಾನ ಇದೆ. ಪಂಚಸೂತ್ರಗಳಿಗೆ ಅವರು ವ್ಯಾಖ್ಯಾನ ಬರೆದಿದ್ದಾರೆ, ಶಂಕರಾಚಾರ್ಯರು ಭಾಷ್ಯ ಬರೆದಿದ್ದಾರೆ. ಅದಕ್ಕೆ ವಿವರಣೆ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ವಿವರಣಕಾರ ಅಂತ ಅವನಿಗೆ ಹೇಳ್ತಾರೆ. ಇನ್ನೊಬ್ಬನು ಭಾಮತಿಕಾರ ಅಂತ ಅದಕ್ಕೆ ವಿವರಣೆ ಕೊಟ್ಟಿದ್ದಾನೆ. ಅದರಲ್ಲಿ ಪಂಚಪಾದಿಕ ಎಂಬತಕ್ಕಂಥದ್ದು ಏನಿದೆ ಅಲ್ಲಿ ಹೇಳುವಾಗ ಮಿಥ್ಯಾತ್ವಂ ನಾಮ ಸದಸತ್ವ ಅನಧಿಕರಣತ್ವ ರೂಪಂ ಅಸತ್ವಂ ಅನಿರ್ವಚನೀಯತ್ವಂ ಇದು ಪಂಚಪಾದಿಕ ಅವ್ರು ಹೇಳ್ತಾರೆ. ಪಂಚಪಾದಿಕ ಅದನ್ನು ಇಟ್ಕೋಬೇಕು ಅಂತ ಅರ್ಥ ಇದೆ. ಅಂದರೆ ಸತ್ವ ಅನಧಿಕರಣ, ಅಸತ್ವ ಅನಧಿಕರಣ. ಅದಕ್ಕೆ ಅವರೇ ಮಾಡೋದು ಮುಂದೆ ಏತೇನ ಸತ್ವ ಅನಧಿಕರಣತ್ವ ಅಸತ್ವ ಅನಧಿಕರಣತ್ವಮಪಿ ನಿರಸ್ತಂಭವತಿ ಅಂತ ಹೇಳಿಬಿಟ್ರು. ಯಾಕೆಂದರೆ ಸತ್ವ ಅಂದರೆ ಅದು ಪರಬ್ರಹ್ಮದಕ್ಕಂಥ ಸತ್ವ. ಅದು ಆ ಪರಬ್ರಹ್ಮ ಸತ್ವಕ್ಕೆ ಅಧಿಕರಣ ಜಗತ್ತಾಗಿಲ್ಲ. ಯಾಕೆ ನಮ್ಮಲ್ಲಿ ಎಲ್ಲ ಧರ್ಮಗಳೂ ಕೂಡ ಭಿನ್ನಾಶ್ಚ ಭಿನ್ನ ಧರ್ಮಾಶ್ಚ. ನಮ್ಮಲ್ಲೂ ಸತ್ವ ಇದೆ, ಘಟಬಡ ಸತ್ವ ಇದೆ, ಪರಬ್ರಹ್ಮನೂ ಇದೆ. ಅದು ಪರಬ್ರಹ್ಮ ಸತ್ವನೇ ಬೇರೆ, ಘಟಬಡ ಸತ್ವ ಬೇರೆ, ನಮ್ಮ ಸತ್ವನೇ ಬೇರೆ. ಅದು ಸತ್ವ ಅನಧಿಕರಣತ್ವ ಬಂತು. ಅಸತ್ವ ಅನಧಿಕರಣತ್ವ ಇದ್ದೇ ಇದೆ ಅಲ್ವಾ, ಅದು ಸಿದ್ಧ ಸಾಧನ ಅಂತ ಬರುತ್ತೆ. ಹಾಂ, ಅಸತ್ವಾಧಿಕರಣ ಅಂತಂದ್ರೆ ಸತ್ವಾಧಿಕರಣ ಅಂತಾನೆ ಅಲ್ಲ, ಅಸತ್ವಾಧಿಕರಣ ಅಂದರೆ ಸತ್ವನೇ ಆಯಿತು. ಅಸತ್ವ ಅಕ್ಕೆ ಅಧಿಕರಣವಾಗಿಲ್ಲ ಅಂದರೆ ಸತ್ವ ಇದೆ ಅಂತ ಅರ್ಥ ಆಯ್ತಲ್ಲ. ಪುನಃ ಸತ್ವ ಅನಧಿಕರಣ ಅಂತ ಹೇಳಿಬಿಟ್ರೆ ವ್ಯಾಘಾತ ಬರುತ್ತೆ ಅಂತ ನಾವು ಹೇಳೋದು ಈಗ ಅಲ್ವಾ. ಹಾಗಾದರೆ ಇಷ್ಟು ವಿಕಲ್ಪ ಮಾಡಿಕೊಂಡ್ರು. ಇದಕ್ಕೆ ಇವತ್ತು ವಿಕಲ್ಪ ಅಸಹತ್ವಾತೆ.
ಸ್ವಾತ್ಯಂತ ಅಭಾವ ಸಮಾನ ಕಣತ್ವ ಅಂದರೆ ಏನು? ತನ್ನಲ್ಲಿ ತನ್ನ ಅಭಾವವನ್ನು ಹಾಂ, ಯಾಕೆ ಎಷ್ಟು ವಿಕಲ್ಪ ಮಾಡ್ಕೊಂಡ್ರು ಅವರು ಅಂದರೆ ನ್ಯಾಯಾಮೃತದಲ್ಲಿ ಹೇಳ್ತಾರೆ. ಯಾಕೆ ವಿಕಲ್ಪ ಮಾಡಿಕೊಂಡ್ರು ಅಂದರೆ ಒಬ್ಬೊಬ್ಬರು ಮಿಥ್ಯಾತ್ವಕ್ಕೆ ಒಂದೊಂದು ರೀತಿ ಅರ್ಥ ಹೇಳಿದ್ದಾರೆ. ಈಗ ಚಿತ್ಸುಕಾಚಾರ್ಯ ಅಂತಿದ್ದಾರಲ್ಲ, ಅವ್ರು ಹೇಳಿದ್ದು ಈ ಅರ್ಥ ಯಾವುದು? ಸ್ವಾತ್ಯಂತಾಭಾವ ಸಮಾನಾಧಿಕರಣತೆಯ ಪ್ರತೀಯಮಾನತ್ವ ಅಂತ. ಏನಾಗಂದರೆ ಸ್ವ ಅತ್ಯಂತಾಭಾವ ತಾನು ಇಲ್ಲದ ಸ್ಥಳದಲ್ಲಿ ತಾನು ತೋರೋದು ಅಂತ. ತಾನು ಇಲ್ಲದೇ ಇರತಕ್ಕಂಥ ಸ್ಥಳದಲ್ಲಿ ತಾನು ತೋರೋದು. ಸ್ವ ಅತ್ಯಂತಾಭಾವ ಅಂದರೆ ತಾನು ಇಲ್ಲದ ಸ್ಥಳದಲ್ಲಿ ಅಧಿಕರಣ ವೃತ್ತಿಯಾಗಿರೋದು ಅಂತ. ತಾನು ಇಲ್ಲ ವಸ್ತುತಲ್ಲಿ ಈಗ ರಜತದಲ್ಲಿ ನಮಗೇನು ರಜತ ಜ್ಞಾನ ಬರ್ತದೋ ಆ ರಜತ ಎಂಬತಕ್ಕಂಥದ್ದು ಶುಕ್ತಿಯಲ್ಲಿ ಇಲ್ಲ, ಅದು ಇದೆ ಅಂತ ತೋರೋದು. ಅದಕ್ಕೆ ಸ್ವಾತ್ಯಂತಾಭಾವ ಸಮಾನಕಾರಣತೆಯ ಪ್ರದೀಯಮಾನತ್ವ ಅಂತ ಅರ್ಥ ಮಾಡಿದ್ದು. ಅದು ಚಿತ್ಸುಕ ಹೇಳೋದು. ಅದು ಅಂದ ಅರ್ಥ ಏನು? ಅದಕ್ಕೆ ಅರ್ಥ ಏನದಕ್ಕೆ ಸ್ವಸಮಾನಾಧಿಕರಣ ಅತ್ಯಂತಾಭಾವ ಪ್ರತಿಯೋಗಿತ್ವ ಅಂತ ಅರ್ಥ. ಸ್ವಸಮಾನಾಧಿಕರಣ ಅತ್ಯಂತಾಭಾವ ಪ್ರತಿಯೋಗಿತ್ವ. ಸತಸತ್ವ ಅನಧಿಕರಣತ್ವ ಅಸತ್ವ ಅಂದರೆ ಅನಿರ್ವಚನೀಯ ಅಂತ ಹೇಳ್ಬಿಟ್ಟು ಪಂಚಪಾದಿಕ ಅವರು ಹೇಳಿದ್ದದು. ತ್ರಿಕಾಲ ಸರ್ವದೇಶೀಯ ನಿಷೇಧ ಪ್ರತಿಯೋಗಿತ್ವ ಅಸತ್ವ ಅಂತ ಇನ್ನೊಬ್ಬರು. ಸ್ವಾತ್ಯಂತಾಭಾವ ತಾನು ಇಲ್ಲದೇ ಇರತಕ್ಕಂಥ ಸ್ಥಳದಲ್ಲಿ ತಾನು ಇರುವುದು ಅಂತ ಇರುವಂತೆ ತೋರೋದು. ಅದು ಚಿತ್ಸುಕಾಚಾರ್ಯ ಹೇಳಿದ್ದು. ಸದ್ವಿವಿಕ್ತತ್ವ ಎಂಬತಕ್ಕಂಥದ್ದು ಆನಂದಬೋಧ ಹೇಳಿದ್ದು. ಸದ್ವಿವಿಕ್ತತ್ವ ಅಂತ ಹೇಳಿಬಿಟ್ಟು ಆನಂದಬೋಧ, ಅದಕ್ಕೆ ಅಷ್ಟು ವಿಕಲ್ಪ ಮಾಡಿಕೊಂಡ್ರು. ಚಿತ್ಸುಕಾಚಾರ್ಯ ಸ್ವಾತ್ಯಂತಾಭಾವ ಸಮಾನತೆ ಪ್ರತೀಯಮಾನತ್ವ, ತಾನು ಇಲ್ಲದೇ ಇರತಕ್ಕಂಥ ಜಾಗದಲ್ಲಿ ಇದೆ ಅಂತ ತೋರೋದು, ಅದು ಚಿತ್ಸುಕಾಚಾರ್ಯ ಹೇಳಿದ್ದು. ಸತ್ವ ಅನಧಿಕರಣತ್ವ ಅಸತ್ವ ಅನಧಿಕರಣತ್ವ ಎಂಬತಕ್ಕಂಥದ್ದು ಯಾವುದು? ಆನಂದಬೋಧ ಹೇಳಿರತಕ್ಕಂಥದ್ದು. ಇನ್ನು ಸದ್ವಿವಿಕ್ತತ್ವ ಎಂಬತಕ್ಕಂಥದ್ದು ಚಿತ್ಸುಕಾಚಾರ್ಯ ಹೇಳಿದ್ದು. ಯಾವುದು? ಆನಂದಬೋಧ ಸದ್ವಿವಿಕ್ತತ್ವ, ಅದು ಮಿಥ್ಯಾತ್ವ ಹೇಳಿದ್ದು. ಇದು ಯಾವುದೂ ಕೂಡ ಸರಿಯಲ್ಲ. ಇಷ್ಟು ವಿಕಲ್ಪ ಮಾಡಿಕೊಂಡ್ರು. ಹಾಗೆ ಇಷ್ಟು ವಿಕಲ್ಪವನ್ನು ಮಾಡಿಕೊಂಡಿದ್ದಾರೆ ಈಗ ಅಲ್ವಾ. ಇದಕ್ಕೆ ತದ್ವಾಚಕ ಪದ ತಥಾ ಹಿ ಅನಿರ್ವಾಚ್ಯತ್ವ ಕಿಂ ನಿರ್ವಚನ ವಿರಹ ವಾ ನಿರ್ವಾಚ್ಯ ವಿರಹೋ ವಾ ಅಂತ ಪ್ರಶ್ನೆ ಮೊದಲು. ಅಂದರೆ ಅನಿರ್ವಚನೀಯತ್ವ ಅಂತ ಮೊದಲನೇ ಪಕ್ಷ. ಮಿಥ್ಯಾತ್ವ ನಾಮ ಅನಿರ್ವಚನೀಯತ್ವ ಅಂತ ಹೇಳಿದರೆ, ಅನಿರ್ವಚನೀಯತ್ವ ಅಂತ ಎರಡು ರೀತಿ ನಾವು ಬಿಡಿಸ್ಬೋದು. ಅದನ್ನು ನಿರ್ವಚನ ಶಬ್ದವೇ ಇಲ್ಲ ಅಂತ, ಅಂದರೆ ವಾಚಕವಾದ ಶಬ್ದ ಇಲ್ಲ. ಜಗತ್ತು ಅನಿರ್ವಚನೀಯ ಅಂದರೆ ಏನು? ಜಗತ್ತನ್ನು ನಾವು ಇಂಥ ಶಬ್ದದಿಂದ ಹೇಳಿಕ್ಕೆ ಶಬ್ದಗಳೇ ಇಲ್ಲ ಅಂತ ಅರ್ಥ. ನಿರ್ವಚನ ವಿರಹ ಅಂದರೆ, ಅಥವಾ ಶಬ್ದ ಇದ್ದರೂ ಕೂಡ ಅರ್ಥ ಇಲ್ಲ ಅಂತ. ಈಗ ಇದಮ್ರತಮ್ ಅಂತ ಶಬ್ದ ಇದೆ, ಅರ್ಥ ಇಲ್ಲ ಹಾಗೆ ಅಂತ, ಅದು ನಿರ್ವಾಚ್ಯ ವಿರಹ. ನಿರ್ವಚನ ವಿರಹೋವ ನಿರ್ವಾಚ್ಯ ವಿರಹೋವ. ನಿರ್ವಚನ ಅಂದರೆ ಏನು? ಶಬ್ದವೇ ಇಲ್ಲ ಅಂತ ಅರ್ಥ. ಅದನ್ನು ಹೇಳಲಿಕ್ಕೆ ಶಬ್ದಗಳೇ ಇಲ್ಲ ಅಂತ ಅರ್ಥ. ಅಂಥ ವಸ್ತು ಯಾವುದಿಲ್ಲ. ವಸ್ತು ಇಲ್ಲದೇ ಶಬ್ದದಿಂದ ಹೇಳಲಿಕ್ಕೆ ಏನು ತೊಂದರೆ ಇಲ್ಲ. ಅಭಿಪ್ರಾಯ ಎರಡು ರೀತಿ ಪ್ರಶ್ನೆ ಬರುತ್ತೆ. ನಿರ್ವಚನ ವಿರಹ ಅಂತ ಹೇಳ್ತಿರೋ ಅಥವಾ ನಿರ್ವಾಚ್ಯ ವಿರಹ ಅಂತ. ನಾದ್ಯ ನಿರ್ವಚನ ವಿರಹ ಅಂತ ಹೇಳ್ತೀವಿ ಅಂತ ಹೇಳಬೇಕು. ಆದರೆ ಇದು ನಿಮಗೆ ತೊಂದರೆ ಆಗುತ್ತೆ. ಯಾಕೆಂದರೆ ನಿರ್ವಚನ ಇದೆ. ಅಯಂ ಪ್ರಪಂಚ ಅಂತ ಹೇಳ್ತಾ ಇದ್ದೆ, ಅನುಮಾನ ಬೇರೆ ಮಾಡಿದ್ದಿ ಪ್ರಪಂಚ ಅಂತ ಅಲ್ವಾ. ಇದಂ ಅನಿರ್ವಚನೀಯಂ ಅಂತ ಬೇರೆ ಹೇಳ್ತಾ ಇದ್ದೆ. ಶಬ್ದಗಳಿಂದ ನಿರ್ವಚನ ಮಾಡಿಬಿಟ್ಟು ಪುನಃ ನಿರ್ವಚನ ಮಾಡಲಿಕ್ಕಾಗಲ್ಲ ಅಂದರೆ ವ್ಯಾಹತಿ ಬರುತ್ತೆ ನಿನಗೆ ಅಲ್ವಾ. ನಾದ್ಯ ಸ್ವ ಅಭ್ಯುಪಗತ ವ್ಯವಹಾರ ವಿಷಯತ್ವ ವಿರೋಧ. ತಾನು ಒಪ್ಪಿರತಕ್ಕಂಥ ಏನು ವ್ಯವಹಾರ ಇದೆ, ಯಾವ ವ್ಯವಹಾರ? ಅಯಂ ಪ್ರಪಂಚ ಎಂಬುದಾಗಿ ಒಂದು ಶಬ್ದ ವ್ಯವಹಾರ. ಇದಂ ಅನಿರ್ವಚನೀಯಂ ಎಂಬುದಾದ ಶಬ್ದ ವ್ಯವಹಾರ. ಇದಂ ಶುಕ್ತಿರತಂ ಎಂಬುದಾಗಿ ವ್ಯವಹಾರ. ಈ ವ್ಯವಹಾರ ಮಾಡ್ತಾ ಇದ್ದೆ ಶಬ್ದಗಳಿಂದ ನಿರ್ವಹಣೆ ಮಾಡಲಿಕ್ಕಾಗಲ್ಲ ಅಂತ ಹೇಳ್ತಾ ಇದ್ದೆ. ಇದು ವ್ಯಾಹತಿ ಉಂಟಾಗುತ್ತೆ. ದ್ವಿತೀಯೇ
ಅಂದರೆ ವಾದಿಕ ಶಬ್ದ ಇಲ್ಲದ್ದರಿಂದ ಅನಿರ್ವಚನೀಯ ಎಂಬುದಾಗಿ ನಾವು ಹೇಳ್ತೀವಿ ಅಂತ ಹೇಳಿದ್ರೆ ಅದರ್ಥ ಏನು? ಸ್ವಕ್ರಿಯಾ ವಿರೋಧ. ಮೂಕೋಹಂ ಇತಿವತ್. ಮೂಕ ಅಂತ ಹೇಳ್ತಾ ಇದ್ದಾನೆ ಅಂದರೆ ನಂಗೆ ಮಾತು ಆಡಲಿಕ್ಕೆ ಬರಲ್ಲ ಅಂತ ಹೇಳ್ತಾ ಇದ್ದಾನೆ, ಆದರೆ ವಚನ ಕ್ರಿಯಾವನ್ನು ತೋರಿಸ್ತಾ ಇದ್ದಾನೆ. ಹಾಗೆ ಮಾತಾಡ್ತಾ ಇದ್ದಾನೆ. ಮೂಕೋಹಂ ಅಂದ, ಆ ಶಬ್ದಕ್ಕೆ ಅರ್ಥ ಏನು? ನನಗೆ ಮಾತಾಡಲಿಕ್ಕೆ ಬರಲ್ಲ ಅಂತ ಅರ್ಥ. ಆದರೆ ಮೂಕೋಹಂ ಎಂಬುದಾಗಿ ಮಾತಾಡ್ತಾ ಇದ್ದಾನೆ, ಇದು ಸ್ವಕ್ರಿಯಾ ವಿರೋಧ. ಹಾಗೆ ಇಲ್ಲೂ ಕೂಡ ನಿರ್ವಚನವನ್ನು ಮಾಡ್ತಾ ಇದ್ದೆ. ಅಯಂ ಪ್ರಪಂಚ ಅನಿರ್ವಚನೀಯ ಅಂತ ಪ್ರಪಂಚ ಹೇಳ್ತಾ ಇದ್ದಿ, ಅದೇ ಶಬ್ದ ಇಲ್ಲ ಅಂತ ಹೇಳ್ತಾ ಇದ್ದಿ, ಇದು ದೋಷ ಬರುತ್ತೆ. ನಾದ್ಯ ಅಸತ್. ಆಮೇಲೆ ದ್ವಿತೀಯೇ ಸತ್ವವಿರಹ ವ ಅಸತ್ವವಿರಹೋ ವ ವಾಚ್ಯ. ನಿರ್ವಾಚ್ಯ ಅಂತ ಹೇಳಬೇಕು. ಅಂದರೆ ಏನು? ನಿರ್ವಾಚ್ಯ ಅಂದರೆ ನಿರ್ವಚನ ಮಾಡಲಿಕ್ಕೆ ಅರ್ಥವೇ ಇಲ್ಲ ಅಲ್ವಾ? ನಿರ್ಗತಃ ವಾಚ್ಯಾರ್ಥ ಯಸ್ಮಾತ್ ಸಹ, ಅಂದರೆ ಯಾವುದರಿಂದ ವಾಚ್ಯಾರ್ಥವೇ ಇಲ್ಲ ಅಂತ ಹೇಳ್ಬೋದು, ಅದು ಅಂತ ಅರ್ಥ. ಅಂದರೆ ಏನು? ಶಬ್ದಗಳಿಂದ ವ್ಯವಹಾರ ಮಾಡ್ತಾ ಇದ್ದೀವಿ ಹೌದು, ಪ್ರಪಂಚ ಅಂತ ಅದಿಲ್ಲೇ ಇಲ್ಲ ಅಂತ ನೀವು ಹೇಳಬೇಕೀಗ. ನಿರ್ವಾಚ್ಯ ವಿರಹ ಅಂದರೆ ಹಾಗೆ ಹೇಳಿದರೆ ಆ ವಾಚ್ಯ ಅಂದರೆ ಅರ್ಥ ಯಾವುದು ಹೇಳ್ಬೋದು? ನಿರ್ವಾಚ್ಯ ವಿರಹ ಅಂತ ಹೇಳುವಾಗ ವಾಚ್ಯವಾದ ಅರ್ಥವೇ ಇಲ್ಲ ಅಂತ ಹೇಳಬೇಕಾಗಿದ್ದರೆ ವಾಚ್ಯವಾದ ಅರ್ಥ ಯಾವುದಾಗಿರ್ಬೋದು? ಸಂಭಾವನೆ ಯಾವುದಲ್ಲಿದೆ? ಒಂದು ಸತ್ವ, ಒಂದು ಅಸತ್ವ, ಎರಡೇ ಇರೋದು. ಒಂದು ಜಗತ್ತನ್ನು ಸತ್ವ ಅಂತ ಹೇಳಬೇಕು, ಒಂದು ಅಸತ್ವ ಅಂತ ಹೇಳಬೇಕು. ಸತ್ವ ಅಲ್ಲ, ಅಸತ್ವ ಅಲ್ಲ ಅಂತ ಹೇಳ್ತಾ ಇದ್ದಾನೆ ಈಗ ಅವನು ಅಲ್ವಾ? ಹಾಗೆ ಸತ್ವ ವಿರಹ, ಅಸತ್ವ ವಿರಹ ಅಂತ ಹೇಳಿದಾಗಾಯಿತು. ನಿರ್ವಾಚ್ಯ ವಿರಹ ಅಂತ ಅರ್ಥ ಆಯಿತು. ವಾಚ್ಯವಾದ ಅರ್ಥ ಯಾವುದು? ಸತ್ವ, ಒಂದು ಅಸತ್ವ. ಸತ್ವ ವಿರಹ, ಅಸತ್ವ ವಿರಹ, ಅದು ಅನಿರ್ವಚನೀಯ ಅಂತ ಹೇಳಿದಾಗಾಯಿತು. ಜಗತ್ತೆಂಬತಕ್ಕಂಥದ್ದೇನಿದು? ಸತ್ವ ಇಲ್ಲದೇ ಇದ್ದದ್ದು, ಅಸತ್ವ ಇಲ್ಲದೇ ಇದ್ದದ್ದು ಅಂತ ನೀವು ಹೇಳಬೇಕೀಗ ಅಲ್ವಾ? ಆದರೆ ಸತ್ವವಿರಹ ಸತ್ವವಿರಹ ಅಂತ ಹೇಳಬೇಕು. ಅದರಲ್ಲಿ ಸತ್ವವಿರಹ ಅಂತ ಇಟ್ಕೊಳ್ತೇವೆ ಅಂತ ಹೇಳಿದ್ರೆ ನಾದ್ಯ ಅಸತಃ ಅನಿರ್ವಾಚ್ಯತಾ ಪಾತಾತೆ. ಸತ್ವವಿರಹ ಅಂದರೆ ಏನು? ಅಸತ್ ಅಂತ ಅರ್ಥ. ಆದರೆ ಅಸತ್ತನ್ನು ಅನಿರ್ವಚನ ಅಂತ ಹೇಳಿದಾಗ ಆಯಿತು, ಅದು ವಿರುದ್ಧ ಅವರಿಗೆ. ಅಸತ್ತನ್ನು ಅನಿರ್ವಚನ ಅಂತ ಹೇಳಲ್ಲ ಅವರು. ಯಾಕೆ ಶಶವಿಷಾಣವನ್ನು ಅಸತ್ ಅಂತ ಹೇಳಿದ್ರೆ ಅಷ್ಟೇ ಹೊರತಾಗಿ ಅನಿರ್ವಚನೆ ಅಂತ ಅವ್ರು ಹೇಳಲ್ಲ, ಅದು ದೋಷ ಬಂತೀಗ. ಎರಡನೇದು ನೋತ್ತರಹ ಅಸತ್ವ ವಿರಹ ಅಂತ ಹೇಳಬೇಕು. ಬ್ರಹ್ಮಣ ಅನಿರ್ವಾಚ್ಯತಾ ಪಾತಾತ್. ಅಸತ್ವ ಎಲ್ಲಿಲ್ಲ? ಪರಬ್ರಹ್ಮನಲ್ಲಿ ಇಲ್ಲ. ಮತ್ತು ಅವನ ಪಾರಮಾರ್ಥಿಕ ಅಂತ ಒಪ್ಪಿದ್ದೀರಿ, ಈಗ ನೀವೇ ಹೇಳ್ತಾ ಇದ್ದೀರಿ ಅನಿರ್ವಚನೀಯ ಅಂತ ಹೇಳ್ತಾ ಇದ್ದೀರಿ ಅಲ್ವಾ? ಹಾಗೆ ಬ್ರಹ್ಮನಿಗೆ ನಿರ್ವಾಚ್ಯತ್ವ ಬರಬೇಕಾದೀತು. ಆದ್ದರಿಂದ ನಿರ್ವಾಚ್ಯ ವಿರಹ ಅಂತೂ ಹೇಳಿಕ್ಕೆ ಬರಲ್ಲ. ಯಾಕೆ? ವಾಚ್ಯಾರ್ಥ ಯಾವುದು? ಸತ್ವ ಅಸತ್ವಗಳಿಂದ ವಿರಹವುಳ್ಳದ್ದು ಅಂತ ಹೇಳಿದರೆ ಒಂದು ಅಸತ್ವ ಅಸತ್ವ ಆಗತಕ್ಕಂಥದ್ದು ಏನಾದರೂ ಅನುಭೂತಿನೇ ಆಗಬೇಕಾಗತ್ತೆ, ಒಂದು ಬ್ರಹ್ಮ ಎಂಬತಕ್ಕಂಥದ್ದು ಅನುಭೂತಿನೇ ಆಗಬೇಕಾಗತ್ತೆ. ಅಥ ಮತಂ ಅಥ ಸದಸದ್ವೈಲಕ್ಷಣ್ಯಂ ಅನಿರ್ವಾಚ್ಯಮಿತಿ ಮತಂ. ಸದಸದ್ವೈಲಕ್ಷಣ್ಯ ರೀ ಅನಿರ್ವಚನೀಯ ಅಂದರೆ ಸತ್ತಿನಿಂದ ವಿಲಕ್ಷಣ, ಅಸತ್ತಿನಿಂದ ವಿಲಕ್ಷಣ ಅಂತ ಹೇಳ್ತೇವೆ. ಈಗ ವಿರಹ ಅಂತ ಹೇಳಿಲ್ಲ ಈಗ ನಾವು. ಸತ್ವ ಇಲ್ಲ ಅಸತ್ವ ಇಲ್ಲ ಅಂದರೆ ಸತ್ವ ಅನಧಿಕರಣ ಅಸತ್ವ ಅಧಿಕರಣ ಅಂತ ಹೇಳಿದಾಗಾಯಿತು. ಹಂಗೆ ಹೇಳಲ್ಲ ನಾವೀಗ. ಇನ್ನೇನು? ಸದ್ವಿಲಕ್ಷಣ ಅಸದ್ವಿಲಕ್ಷಣ ಅಂತ ಹೇಳ್ತೀವಿ. ಇದು ಸಸದ್ವಿಲಕ್ಷಣವಾಗಿದೆ ಅಂತ ಹೇಳಬೇಕು. ತದಾ ಹಾಗೆ ಹೇಳೋದಾದ ನೀವು ಇಲ್ಲಿ ಹಾಗಾದ್ರೆ ಸಮಾಸ ಹೇಗೆ ಮಾಡಬೇಕು? ಇಲ್ಲಿ ಸಸದ್ವಿಲಕ್ಷಣ ಅಂತ ಹೇಳುವಾಗ ಸಚ್ಚ ತತ್ ಅಸಚ್ಚ, ಸಚ್ಚ ತತ್ ಅಸಚ್ಚ ಸದಸತ್ ಅಲ್ವಾ? ಸದಸತಃ ವೈಲಕ್ಷಣ್ಯಂ ಸಸದ್ವೈಲಕ್ಷಣ್ಯಂ. ಸತ್ತು ಮತ್ತು ಅಸತ್ತು ಅಂದರೆ ಯಾವುದು ಸತ್ತಾಗಿದೋ ಅದೇ ಅಸತ್ತು ಅಂತ ಕರ್ಮಧಾರಿ ಸಮಾಸ ಇದು ಹೇಳಿದ್ನಲ್ಲ. ಸಚ್ಚ ತತ್ ಅಸಚ್ಚ ಅಲ್ವಾ? ನೀಲಂಚ ತತ್ ಕಮಲಂಚ ನೀಲಕಮಲಂ ಇದ್ದಾಗೆ ನೀಲಿಯಾದ ಕಮಲ, ಸತ್ತಾದ ಅಸತ್ತು, ಅದರ ವೈಲಕ್ಷಣ್ಯ ಅಂತ ಅರ್ಥ ಬಂತು ಅಲ್ವಾ? ಯಾವುದು ಸತ್ತಾಗಿದೆಯೋ ಅದೇ ಅಸತ್ತು, ಸತ್ತಾದ ಅಸತ್ತಿನಿಂದ ವೈಲಕ್ಷಣ್ಯ ಅಂತ ಹೇಳಬೇಕು. ಅದು ಇದನ್ನು ನಾವು ಒಪ್ಪಿದ್ದೇವೆ. ಯಾಕೆ ಅಂದರೆ ಜಗತ್ತನ್ನು ನಾವು ಸತ್ ರೂಪ ಅಂತ ಮಾತ್ರ ಒಪ್ಪಿದ್ದರಿಂದ ಸದ್ ವೈಲಕ್ಷಣ್ಯ ಅಸದ್ವೈಲಕ್ಷಣ್ಯ ಬಂತು. ಅಸದ್ವೈಲಕ್ಷಣ್ಯ ಇದ್ದೇ ಇದೆ, ಸದ್ವೈಲಕ್ಷಣ್ಯ ಕೂಡ ಬಂತು. ಯಾಕೆ? ಸತ್ತ ಇರತಕ್ಕಂಥ ಬ್ರಹ್ಮನಿಂದ ಇದು ವಿಲಕ್ಷಣವಾಗಿದೆ ಅಂತ ಒಪ್ಪಿದ್ದೇವೆ. ಸದ್ವೈಲಕ್ಷಣ ಅದರ್ವಿಲಕ್ಷಣ ಬಂತು.
ನೋಡಿ, ಅಥ ಸದಸದ್ವಿಲಕ್ಷಣ ವಚನ ಮತ ತದ ಅಸ್ಮಾಭಿ ಜಗತಃ ಸದಸದ್ರೂಪದ ಅನಭ್ಯುಪಗಮಾತ್. ಸತ್ವರೂಪ ಮಾತ್ರ ಒಪ್ಪಿದ್ದೀವಷ್ಟೇ, ಸದಸದ್ರೂಪದ ಒಪ್ಪಿಲ್ಲ ನಾವು. ಅದೇ ಸದಸದ್ರೂಪದ ಒಪ್ಪಿಲ್ಲ ಅಂದರೆ ವೈಲಕ್ಷಣ್ಯ ಬಂತು ಅಲ್ವಾ? ಅದಕ್ಕೆ ಅವರೇ ಹೇಳಬೇಕು, ನೀವು ಒಟ್ಟಿಗೆ ಹೇಳಿಬಿಡ್ಬೇಡಿ. ನೀವು ಸತ್ತು ಮತ್ತು ಅಸತ್ತು ಅದರ ವೈಲಕ್ಷಣ್ಯ ಅಂತ ಹೇಳಿಬಿಡ್ಬೇಡಿ. ಸತ್ವೇ ಸತಿ ಸತ್ವೇ ಸತಿ ಅಸತ್ವಂ ಅಂದರೆ ಆಗ ಸಮಾಸ ಹೇಗೆ? ದ್ವಂದ್ವ ಸಮಾಸ. ಈಗ ಸತ್ಯ ಅಸತ್ಯ ಸದಸತಿ ತಾಭ್ಯಾಂ ವಿಲಕ್ಷಣಂ ಸದಸದ್ವಿಲಕ್ಷಣಂ ಅಂದರೆ ಪ್ರತ್ಯೇಕ ಬರಬೇಕು ಅಂತ ಆಯ್ತು. ಈಗ ಸದ್ವೈಲಕ್ಷಣ್ಯ ಅಸದ್ವೈಲಕ್ಷಣ್ಯ ಬರಬೇಕು. ನೀವು ಮೊದಲೇನು ಮಾಡಿದ್ರಿ? ಸದಸದ್ವೈಲಕ್ಷಣ್ಯ ಒಟ್ಟಿಗೆ ಹೇಳಿಬಿಟ್ರಿ. ಸದ್ರೂಪ ಅಂತ ಒಪ್ಪಿದ್ದೀರಿ ನೀವು, ಆದ್ದರಿಂದ ಸದಸದ್ವೈಲಕ್ಷಣ್ಯ ಬಂತಲ್ಲ. ಸದ್ರೂಪ ಅಂತ ಒಂದು ಮಾತ್ರ ಒಪ್ಪಿದ್ದೀರಿ ನೀವು ಅಲ್ವಾ? ಹಾಗಾದ್ರೆ ಏನು ಹೇಳಿದಾಗಾಯಿತು? ಅಸದ್ವಿಲಕ್ಷಣ ಮಾತ್ರ ಒಪ್ಪಿದ್ದೀವಿ ನಾವು ಜಗತ್ತಿಗೆ, ಸದ್ರೂಪ ಅಂತ ಒಪ್ಪಿದ್ದೇವೆ, ಸದ್ವಿಲಕ್ಷಣ ಅಂತ ಒಪ್ಪಿಲ್ಲ ನಾವು. ಹಾಗೆ ಆಯಿತು. ಏಕಸತ್ವೇಪಿ ದ್ವಯಂ ನಾಸ್ತಿ ಅಂತ ನಿಯಮ. ಒಂದಿದ್ರೂ ಕೂಡ ಎರಡಿಲ್ಲ ಅಂತ. ಅಸದ್ವಿಲಕ್ಷಣತ್ವ ಇದ್ದರೂ ಕೂಡ ಸದ್ವಿಲಕ್ಷಣ ಇಲ್ಲ, ಅದು ಎರಡೂ ಇಲ್ಲ ಅಂತ ತೀರ್ಮಾನ ಆಯ್ತು. ಈಗ ಅದನ್ನೇ ಹೇಳ್ಬೋದು, ಸಸದ್ವೈಲಕ್ಷಣ್ಯ ಬಂತು, ಆದ್ದರಿಂದ ಸಿದ್ಧ ಸಾಧನತ ಅಂತ ದೋಷ ಹೇಳಿದರೆ ಹಾಗಲ್ಲ. ಸತ್ಯ ಅಸತ್ಯ ಸದಸತಿ ತಾಭ್ಯಾಂ ವಿಲಕ್ಷಣ ಅಂತ ದ್ವಂದ್ವ ಸಮಾಸ ಮಾಡ್ತೀವಿ. ಅಂದರೆ ಸತ್ವ ವಿಶಿಷ್ಟವಾದ ಅಸತ್ವ ವಿಶಿಷ್ಟ ಎರಡು ಪ್ರತ್ಯೇಕವಾಗಿದೆ ಅಲ್ವಾ? ನೀವು ಅಸದ್ವಿಲಕ್ಷಣ ಒಪ್ಪಿದ ಸದ್ವೈಲಕ್ಷಣ ಒಪ್ಪಿಲ್ವಲ್ಲ ನೀವು, ಆದ್ದರಿಂದ ಸಿದ್ಧ ಅಂತ ದೋಷ ಇಲ್ಲ ಅಂತ ಹೇಳ್ತೀವಿ. ಅಂದರೆ ಅಥ ಪ್ರತ್ಯೇಕಂ ಉಭಯವೈಲಕ್ಷಣ್ಯಂ ವಿವಕ್ಷಿತಂ ಸತ್ವವೈಲಕ್ಷಣ್ಯೇ ಸತಿ ಅಸದ್ವೈಲಕ್ಷಣ್ಯಂ ಹೀಗೆ ಇಟ್ಕೊಂಡಿದ್ದೇವೆ. ಅಂದರೆ ತಥಾಪಿ ಅಸತ್ ಬ್ರಹ್ಮವೈಲಕ್ಷಣ್ಯ ಅಭ್ಯುಪಗಮೇನ ಜಗತ್ತು ಅಸತ್ತ ಅಲ್ಲ, ಅಸದ್ವೈಲಕ್ಷಣ್ಯ ಬಂತು. ಅಸತ್ಯ ಯಾವುದು? ಶಶವಿಷಾಣ. ಜಗತ್ತು ಶಶವಿಷಾಣವ ಅಲ್ಲ, ಹಾಗೆ ಅಸದ್ವಿಲಕ್ಷಣವಾಯಿತು. ಜಗತ್ತು ಬ್ರಹ್ಮನ ಅಲ್ಲ, ಬ್ರಹ್ಮ ವಿಲಕ್ಷಣ ಆಯಿತು. ಹಾಗಾದರೆ ಸದ್ವೈಲಕ್ಷಣ್ಯ ಅಸದ್ವೈಲಕ್ಷಣ್ಯ ಎರಡೂ ಬಂತು. ಹಾಂ ಅದೇ ಹಾಗೆ ಸಿದ್ಧಾಂತ ಬಂದೇ ಬರುತ್ತೆ. ಅಥ ಪ್ರತ್ಯೇಕ ವಿಷಂ ತದಾಪಿ ಅಸದ್ ಮತ್ತು ಬ್ರಹ್ಮ ಅಸತ್ ಬ್ರಹ್ಮ ವೈಲಕ್ಷಣ್ಯ ಅಭ್ಯುಪಗಮೇನ ಪ್ರಸ್ತುತ ದೋಷ ಅನಿಸ್ತಾರಾತ್. ಆ ದೋಷ ಪರಿಹಾರ ಮಾಡಿಕೊಳ್ಳಂಗೆ ಆಗಲಿಲ್ಲ. ಏತೇನ ಅದಕ್ಕೆ ಇವನು ಹೇಳಿದಲ್ಲ, ಯಾರು ಚಿತ್ಸುಕಾಚ ಪಂಚಪಾದಿಕ ಹೇಳಿದಲ್ಲ, ಸತ್ವ ಅನಧಿಕರಣತ್ವ, ಸತ್ವ ಅನಧಿಕರಣತ್ವ ವಿಶಿಷ್ಟ, ಅಸತ್ವ ಅನಧಿಕರಣತ್ವ ಬರಬೇಕು. ಅದು ಕೂಡ ನಿವೃತ್ತಿ ಆದಾಗ ಆಯಿತು. ಯಾಕೆ ಅಂದರೆ ಸತ್ತ ಅದಕ್ಕಂಥ ಬ್ರಹ್ಮನಿಂದ ವಿಲಕ್ಷಣ ಅಂತ ಒಪ್ಪಿದ್ದೇವೆ. ಬ್ರಹ್ಮನಿಂದಕ್ಕಂಥ ಸತ್ವ ಜಗತ್ತಲ್ಲಿ ಇಲ್ಲ, ಸತ್ವ ಅನಧಿಕರಣತ್ವ ಬಂತು. ಅಸತ್ವನಲ್ಲಿ ಅಸತ್ವ ಇದೆ, ಅದು ಜಗತ್ತಲ್ಲಿಲ್ಲ, ಅಸತ್ವ ಅನಧಿಕರಣತ್ವ ಬಂತು. ಅದು ಕೂಡ ಪರಿಹಾರ ಆದಾಗ ಆಯಿತು. ಅದು ವಿಕಲ್ಪ ಮಾಡಿಕೊಂಡಿಲ್ಲ ಅವರು, ಅದನ್ನು ಕೂಡ ಇಟ್ಕೋಬೋದು ನಾವು. ಏತೇನ ಸದಸತ್ವ ಅನಧಿಕರಣತ್ವಂ ಅಂದರೆ ಸತ್ವ ಅನಧಿಕರಣತ್ವಂ ಅಸತ್ವ ಅನಧಿಕರಣತ್ವಂ ಅನಿರ್ವಚನೀಯತ್ವ ಇತ್ಯಪಿ ಪರಾಸ್ಥಂ. ಯಾಕೆ ಅಂತ ಹೇಳಿದ್ರೆ ಪ್ರತ್ಯೇಕಂ ಸಸತ್ವಾಭ್ಯಾಂ ವಿಚಾರ ಪದವೀಂ ನಯತ್ ಗಾಹತೆ ನಿರ್ವಾಚ್ಯಂ ಆಹುಃ ವೇದಾಂತ ವೇದಿನಃ. ಪ್ರತ್ಯೇಕಂ ಸದಸತ್ವಾಭ್ಯಾಂ ಸತ್ವ ಅಸತ್ವ ಎಂಬತಕ್ಕಂಥದ್ದು ಪ್ರತ್ಯೇಕವಾಗಿ ವಿಚಾರ ಮಾಡಲಿಕ್ಕೆ ಆಗೋದಿಲ್ಲವೋ, ಅಂದರೆ ಜಗತ್ತನ್ನು ಸತ್ವವಿದೆ ಅಂತಂದಾಗಲಿ ಅಸತ್ವವಿದೆ ಅಂತಾಗಲಿ ವಿಚಾರ ಮಾಡಲಿಕ್ಕೆ ಸಾಧ್ಯ ಇಲ್ಲವೋ ಅಂತಹದ್ದು ಅನಿರ್ವಾಚ್ಯ ಎಂಬುದಾಗಿ ವೇದಾಂತ ವೇದಿಗಳು ಹೇಳ್ತಾರೆ. ಅಂದರೆ ಸತ್ವ ಅನಧಿಕರಣತ್ವ ಅಸತ್ವ ಅನಧಿಕರಣತ್ವ ಅಂತ ಹೇಳಿದಾಗಾಯ್ತು. ಈಗ ಇದು ಜೇನ್ನ. ಯಾಕೆ ಅಂದರೆ ತಾದೃಶ ವಸ್ತುನಃ ಅಪ್ರಸಿದ್ಧತ್ವೇನ ಅಪ್ರಸಿದ್ಧ ವಿಶೇಷಣತ್ವಾತೆ. ಜಗತ್ತಿನಲ್ಲಿರೋದು ಎರಡೇ ವಸ್ತು, ಒಂದು ಸತ್ತಾಗಿರಬೇಕು, ಒಂದು ಅಸತ್ತಾಗಿರಬೇಕು. ಸತ್ತು ಅಲ್ಲದ ಅಸತ್ವ ಅಲ್ಲದ ಒಂದು ವಸ್ತುವೇ ಅಪ್ರಸಿದ್ಧ. ಆದ್ದರಿಂದ ನಿಮ್ಮ ಅನುಮಾನಕ್ಕೆ ಅಪ್ರಸಿದ್ಧ ವಿಶೇಷಣ ಪಕ್ಷ ಅಲ್ವಾ? ಆ ಪಕ್ಷ ಇದಲ್ಲ, ವಿಷಯ ಅಂದರೆ ಸಾಧ್ಯ ಧರ್ಮ ವಿಶಿಷ್ಟವಾದ ಧರ್ಮೀ ಪಕ್ಷ ಅಲ್ವಾ? ಇದೆ. ಅಲ್ಲಿ ಯಾವ್ದು ತೊಗೋಬೇಕು ನಾವು? ಅಪ್ರಸಿದ್ಧ ವಿಶೇಷಣ ಅಂದರೆ ಪಕ್ಷ ಅಂದರೆ ಪಕ್ಷ ತೊಗೋಬೇಕು ನಾವು, ಧರ್ಮಿ ತೊಗೋಬೇಕು ನಾವು. ಪಕ್ಷವೇ ಅಸಿದ್ಧ ಅಂತ ಅಲ್ವಾ? ಯಾಕೆ ಅಂದರೆ ಎಲ್ಲಾದರೂ ಒಂದು ಕಡೆ ಸಿದ್ಧವಾದ ವಸ್ತುವನ್ನು ನಾವು ಸಾಧ್ಯ ಮಾಡಬೇಕು. ಅಂದರೆ ಯಾವುದನ್ನು ನೀವು ಅನುಮಾನ ಮಾಡ್ತೀವಿ, ಆ ಅನುಮಾನದಲ್ಲಿಕ್ಕಂಥ ಸಾಧ್ಯ ಏನಿದೆ ಅದು ಮತ್ತು ಹೇತುಗಳು ಒಂದು ಕಡೆ ಎಲ್ಲಾದರೂ ಪ್ರಸಿದ್ಧ ಆಗಿರಬೇಕು. ಸಿದ್ಧಂ ಚೇ ಸಾಧ್ಯಂ ಮತ್ತು ಸಾಧ್ಯತ್ವಮರ್ಹತಿ. ಎಲ್ಲಾದರೂ ಒಂದು ಸಿದ್ಧ ಆಗಿದ್ದರೆ ಸಾಧ್ಯ ಮಾಡಬಹುದು. ಎಲ್ಲೂ ಸಿದ್ಧವಾಗದೇ ಇರತಕ್ಕಂಥ ವಸ್ತುವನ್ನು ಸಾಧ್ಯ ಮಾಡಲಿಕ್ಕೆ ಬರೋದಿಲ್ಲ. ಅಂದರೆ ಸಪಕ್ಷದಲ್ಲಿ ನಿಶ್ಚಿತ ಆಗಿರಬೇಕು ಹೇತು ಸಾಧ್ಯಗಳು. ಮಹಾನಸ ಸಪಕ್ಷ ಅದು ಹೇತು ಸಹ ನಿಶ್ಚಿತವಾಗಿದೆ. ವಿಪಕ್ಷ
ಘಟಪಟಾದಿಗಳು ಅಲ್ಲಿ ಇಲ್ಲ, ತೀರ್ಮಾನ ಆಗಿದೆ. ಆದ್ದರಿಂದ ನಾವು ಪರ್ವತ ಹುಣ್ಣಿಮ ಧೂಮಾತಂತೆ ಧೂಮರೂಪ ಹೇತುವಿನಿಂದ ನಾವು ಸಾಧನೆ ಮಾಡ್ಬೋದು. ಒಂದು ದೃಷ್ಟಾಂತ ಇರಬೇಕು ಅಂತ ಆಯಿತು. ಈಗ ಸತ್ತು ಅಲ್ಲದ ಅಸತ್ವದ ಒಂದು ವಸ್ತುವೇ ಪ್ರಪಂಚದ ಅಪ್ರಸಿದ್ಧ. ಆದ್ದರಿಂದ ಮನುಮಾನಕ್ಕೆ ಅಪ್ರಸಿದ್ಧ ವಿಶೇಷಣ ಪಕ್ಷ, ವಿಶೇಷಣವೇ ಅಪ್ರಸಿದ್ಧ ಅಂದರೆ ಸಾಧ್ಯವೇ ಅಪ್ರಸಿದ್ಧ ಅಂತಾಯಿತು. ಅಂದರೆ ಅವರು ದೃಷ್ಟಾಂತ ತಗೊಂಡಿರೋ ಶಕ್ತಿ ರಜತ ಆದರು, ಆ ಶಕ್ತಿ ರಜತದಲ್ಲಿ ಅವರು ಅದೇ ಅನಿರ್ವಾಚ್ಯ ಅಂತ, ಮತ್ತು ಇನ್ನೊಂದು ಅನಿರ್ವಾಚ್ಯ ದೃಷ್ಟಾಂತಕ್ಕೆ ಬೇಕಾಗಿಲ್ಲ, ಅದೇ ದೃಷ್ಟಾಂತ ಶಕ್ತಿ ರಜತ. ಅದೇ ದೃಷ್ಟಾಂತ ತೊಗೊಂಡ್ರು ಕೂಡ ಅದಕ್ಕೆ ವಿಕಲ್ಪ ಮಾಡ್ಕೊಂಡಿದ್ದು. ಒಬ್ಬೊಬ್ಬರು ಒಂದು ರೀತಿ ಅನಿರ್ವಚನೆ ಅಂತ ಹೇಳ್ತಾರೆ. ನೀವು ಯಾವುದು ಇಟ್ಕೊಂಡಿದ್ದೀರಿ ಈ ಅನುಮಾನದಲ್ಲಿ? ಅದಕ್ಕೆ ಚಿತ್ಸುಖ ಹೇಳಿದ್ದು, ಪಂಚಪಾದಕ ಹೇಳಿದ್ದು, ಆಮೇಲೆ ಯಾರು ಆನಂದಬೋಧ ಅವನು ಹೇಳಿದ್ದು, ಎಲ್ಲವನ್ನು ವಿಕಲ್ಪ ಮಾಡಿಕೊಂಡ್ರು. ಅವನು ಹೇಳಿದ್ದು ಇಟ್ಕೊಂತೆ, ಇವನು ಹೇಳಿದ್ಕೊಂತೆ, ಎಲ್ಲದಕ್ಕೂ ದೋಷ ಇದ್ದೇ ಇದೆ ಅಲ್ವಾ? ಆದ್ದರಿಂದ ಅನುಮಾನ ದೋಷ ಬಂತು. ನೀತತ್ವೇನ ಉಭಯ ವಿರಹಿತತ್ವ ಯಾಹತಮೇವ. ಅದಕ್ಕೆ ಹೇಳಬೇಕು, ತಾದೃಶ ವಸ್ತುನಃ ಪ್ರಸಿದ್ಧ ಅಪ್ರಸಿದ್ಧ ವಿಶೇಷಣತ್ವಾತ್ ಅಸತ್ವ ವಿರಹೇ ಸತ್ವಸ್ಯ ಸತ್ವ ವಿರಹೇ ಅಸತ್ವಸ್ಯ ಚ ನೀತತ್ವೇನ ಉಭಯ ವಿರಹಿತತ್ವಂತ ವ್ಯಾಹತಮೇವ ಅಲ್ವಾ? ಅಂದರೆ ಏನು? ಅಸತ್ವ ವಿರಹ ಅಂದರೆ ಸತ್ವ ಬಂತು, ಅಸತ್ವ ಇಲ್ಲ ಅಂದರೆ ಸತ್ವ ಬಂತು, ಸತ್ವ ಇಲ್ಲ ಅಂದರೆ ಅಸತ್ವ ಬಂತು. ಎರಡೂ ಇಲ್ಲದೇ ಇದ್ದಿದ್ದು ಇಲ್ಲೇ ಇಲ್ಲ. ಆದ್ದರಿಂದ ಅದು ವ್ಯಾಹತ, ಅದು ಎರಡು ಇದೆ ಅಂದರೆ ಅಲ್ವಾ? ಸತ್ವ ವಿರಹ ಅಸತ್ವ ಬಂದ್ಬಿಡ್ತು, ಅಸತ್ವ ವಿರಹ ಬರಲ್ಲ. ಇನ್ನು ಅಸತ್ವ ವಿರಹ ಅಂತ ಸತ್ವ ಬಂತು, ಸತ್ವ ವಿರಹ ಬರಲ್ಲ. ನೀ ಎರಡು ಹೇಳ್ತಾ ಇದ್ದಿ ಅಲ್ವಾ? ಇದು ವ್ಯಾಹತ ಅಂತ ಹೇಳಿದರು. ಅದಕ್ಕೆ ಅವನು ಹೇಳಬೇಕು, ಒಂದು ಇಲ್ಲ ಅಂತ ಹೇಳಿದ್ರೆ ಪರಸ್ಪರ ವಿರುದ್ಧ. ಇದರ 13ನೇ ಪೇಜ್ ನೋಡು, ಶಂಕತೆ ಅಂತಿದೆ ನೋಡು, ಪ್ರತ್ಯೇಕ ಮಿತಿ 13. ಪ್ರತ್ಯೇಕಂ ಸತ್ವೇನ ಪ್ರಕಾರೇಣ ವಿಚಾರ ಅಗೋಚರತ್ವೇ ಸತಿ ಅಸತ್ವೇನ ಪ್ರಕಾರೇಣ ವಿಚಾರ ಅಗೋಚರತ್ವಂ ಅಂತ ಹೇಳಿದರು ಅಲ್ವಾ? ವಿಚಾರ ಪದವಿಂ ನಯಗಚ್ಚೇತ್ ಅಂತ ಹೇಳಿದ್ರೆ ಅದಕ್ಕೆ ಅರ್ಥ ಬರೋದು. ವಿಚಾರ ಪದವಿಯಿಂದ ವಿಚಾರ ಮಾರ್ಗಂ ನಗಾಹತೆ ನ ಪ್ರಾಪ್ನೋತಿ, ವಿಚಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂದರು. ತಥಾಚ ಸತ್ವೇನ ವಿಚಾರ ಅಗೋಚರತ್ವಂ ಅಸತ್ವೇನ ವಿಚಾರ ಅಗೋಚರತ್ವ ರೂಪಂ ಅನಿರ್ವಚನೀಯತ್ವಮೇವ ಮಿಥ್ಯಾತ್ವಂ ಅಭಿಪ್ರೇತಂ ಅಂತ ಹೇಳಿದರೆ, ಈಗ ತಾದೃಶ ವಸ್ತುನಃ ಇತಿ ಸತ್ವೇನ ವಿಚಾರ ಅಗೋಚರತ್ವಸ್ಯ ಅಸತ್ವೇನ ವಿಚಾರ ಅಗೋಚರತ್ವದ ವಸ್ತುನಃ ಇತ್ಯರ್ಥಃ. ಅದು ಇಲ್ಲ. ಯಾಕೆ ಅಂದರೆ ಪರಸ್ಪರ ವಿರುದ್ಧಯೋ ಅನ್ಯತರ ನಿಷೇಧಸ್ಯ ಅನ್ಯತರ ವಿಧಿ ನಾಂತರೀಯಕತ್ವ ಅಂತಂತ. ವಿಧಿ ನಾಂತರೀಕತ್ವ, ವಿಧಿನ ಅಲ್ಲ ಅದು, ವಿಧಿ ನಾಂತರೀಯಕತ್ವ ಅಂತಂತ ಪದ ಶಬ್ದ ಅದು. ಅಂದರೆ ಏನು? ಎರಡು ಪರಸ್ಪರ ವಿರುದ್ಧವಾದ ಧರ್ಮಗಳಲ್ಲಿ ಒಂದೊಂದು ವಿಧಿ ಅಥವಾ ನಿಷೇಧ ಮಾಡಿದ್ವಿ ಅಂದರೆ ಇನ್ನೊಂದು ಪ್ರಾಪ್ತವಾಗುತ್ತೆ. ಈಗ ಸತ್ವ ವಿರಹ ಅಂತ ಹೇಳಿಬಿಟ್ರೆ ಅಸತ್ವ ಪ್ರಾಪ್ತಿ ಆಯಿತು. ಸತ್ವ ಮತ್ತು ಅಸತ್ವ ಎರಡು ವಿರುದ್ಧ. ಆದರೆ ವಿರುದ್ಧಯೋ ಪರಸ್ಪರ ವಿರುದ್ಧಯೋ ಸತ್ವ ಅಸತ್ವಯೋ ಮಧ್ಯೆ ಅನ್ಯತರ ನಿಷೇಧಸ್ಯ ಸತ್ವ ವಿರಹ ಅಂತ ಹೇಳಿದ್ರೆ ಅಸತ್ವ ಪ್ರಾಪ್ತವಾಯಿತು, ಅಸತ್ವ ವಿರಹ ಅಂತ ಸತ್ವ ಪ್ರಾಪ್ತಿ ಆಯಿತು. ಅದು ನಿಯತ. ಆದ್ದರಿಂದ ಎರಡೂ ಕೂಡ ಇದೆ ಅಂತ ಹೇಳಿದ್ರೆ ಅದು ಸತ್ವಾಸತ್ವಯೋ ಉಭಯ ವಿರಹಿತತ್ವ ಎಂಬುದು ಅದು ಏನದು? ವ್ಯಾಘಾತ, ವ್ಯಾಹತಿ ಉಂಟಾಗತ್ತೆ. ಅದಕ್ಕೆ ಅವರೇ ಹೇಳ್ತಾರೆ ಅಂದರೆ ವ್ಯಾಹತಿ ಪರಿಹಾರ ಮಾಡ್ಕೊತಾರೆ. ನಾನು ನಿಷೇಧ ಸಮುಚ್ಚಯಸ್ಯ ತಾತ್ವಿಕತ್ವ ಅನಭ್ಯುಮನ ವ್ಯಾಘಾತಃ ತತ್ತತ್ ಪ್ರತಿಯೋಗಿ ದುರ್ನಿರೂಪತಾ ಮಾತ್ರ ಪ್ರಕಟನಾಯ ತತ್ತದ್ ವಿಲಕ್ಷಣತಾ ಅಭಿಲಾಪಾತ ಇತಿ ಚೇನ್ನ. ಈಗ ಅವ್ರು ಹೇಳೋದೇನು? ನಿಷೇಧ ಸಮುಚ್ಚಯ ಯಾವುದು? ಸತ್ವ ವಿರಹ ಅಸತ್ವ ವಿರಹ, ಇದು ನಿಷೇಧಗಳ ಸಮೂಹ, ಸಮುಚ್ಚಯ, ಗುಂಪು ಅಲ್ವಾ? ಈ ನಿಷೇಧ ಸಮುಚ್ಚಯ ಅದು ನಾವು ತಾತ್ವಿಕ ಅಂತ ಒಪ್ಪಿಲ್ಲ ಅದನ್ನು. ಸತ್ವ ನಿಷೇಧ ಅಂತ ಹೇಳಿದರೆ ಅಸತ್ವ ಬಂತು. ಆ ಅಸತ್ವ ಎಂಬುದೇನು? ಯಥಾರ್ಥವಲ್ಲ ಅಲ್ವಾ? ಮಿಥ್ಯ ಅಲ್ವಾ? ಇನ್ನು ಅಸತ್ವ ವಿರಹ ಅಂತ ಹೇಳಿದರೆ ಅದು ಸತ್ವ ಬಂತು, ಅದು ಯಥಾರ್ಥ ಅಲ್ಲ. ಮತ್ತು ಯಥಾರ್ಥ ಅಲ್ಲ ಅಂದರೆ ಯಾಕೆ ಅನುಮಾನ ಮಾಡಿದ್ರೆ ನೀವು ಒಂದು ಪ್ರಶ್ನೆ ಬಂದರೆ, ಸತ್ವ ಮತ್ತು ಅಸತ್ವಗಳು ಜಗತ್ತಲ್ಲಿ ಇಲ್ಲ ಅಂತ ಹೇಳಲಿಕ್ಕೋಸ್ಕರ ಮಾತ್ರ ಅಷ್ಟೇ, ಅದು ಸತ್ಯ ಅಂತ ಮಾಡಲಿಕ್ಕೋಸ್ಕರ ಹೊರಟಿದ್ದಲ್ಲ ಅದನ್ನು ಅಂತ ಹೇಳಿದರು. ಈಗ ರಾಘವೇಂದ್ರ ಸ್ವಾಮಿಗಳು ನೋಡಿ ಹೇಳ್ತಾರೆ, ನಾನು
ಸತ್ವನಿಷೇಧ ಅಸತ್ವನಿಷೇಧಯೋ ತಾತ್ವಿಕತ್ವೇ ಸ್ಯಾದ್ ಅಯಂ ದೋಷ ಅಲ್ವಾ. ಅದೆರಡು ತಾತ್ವಿಕ ಆಗಿದ್ದರೆ, ಯಥಾರ್ಥವಾಗಿದ್ದರೆ, ಯಾವುದು ಸತ್ವ ನಿಷೇಧ ಅಸತ್ವ ನಿಷೇಧ ಎಂಬತಕ್ಕಂಥದ್ದು ಯಥಾರ್ಥ ಅಂದರೆ ಸತ್ಯ ಅಂತ ಆಗಿದ್ದರೆ ನೀವು ಹೇಳಕ್ಕಂಥ ದೋಷ ವ್ಯಾಹತಿ ಬರ್ತಾಯಿತ್ತು. ಅತಾತ್ವಿಕತ್ವೇ ಅಲ್ವಾ, ಅದು ಅತಾತ್ವಿಕ, ಅದು ಸುಳ್ಳು, ಅದು ಕೂಡ ಸುಳ್ಳೇನೆ. ಸುಳ್ಳಾಗಿದ್ದರೆ ವ್ಯಾಹತಿ ಏನ್ರಿ ಅಲ್ವಾ. ದೇವದತ್ತನಲ್ಲಿ ಮನುಷ್ಯೋತ್ವನೂ ಇದೆ, ಮನುಷ್ಯತ್ವನೂ ಇಲ್ಲ ಅಂದರೆ ಏನು ತೊಂದರೆ ಇಲ್ಲ. ಸುಳ್ಳಾಗಿದ್ದಕ್ಕೆ ಅದು ಇದೆ ಅಂತ ಹೇಳ್ಬೋದು, ಇಲ್ಲ ಅಂತ ಹೇಳ್ಬೋದು ಬೇಕಾದ್ರೆ ಅಲ್ವಾ. ದುಡ್ಡು ಇದೆ, ದುಡ್ಡು ಇಲ್ಲ ಅಂತ ಹೇಳ್ಬೋದು. ಸುಳ್ಳು ಹೇಳಿಕೆ ಅಂತೆ. ಅದಕ್ಕೆ ದೃಷ್ಟಾಂತ ಕೊಡ್ತಾರೆ ನೋಡಿ. ನಹಿ ಹೃದಾದವು ಆರೋಪಿತಂ ವನ್ಯಂ ಅಂಗೀಕೃತ್ಯ ವನ್ಯಭಾವೆ ಅಂಗೀಕೃತ ವ್ಯಾಘಾತೋ ಅಸ್ಥಿತಿ ಭಾವೇನ ಶಂಕತೆ. ಹೃದಯದಲ್ಲಿ ಆರೋಪಿತವಾದಕ್ಕಂಥ ವನ್ಯನ ಒಪ್ಪಿದ್ದೇವೆ ನಾವು, ಅಂದರೆ ವನ್ಯ ಇಲ್ಲ ಅಂತ ಅದು ಆರೋಪಿತ ಅಂದರೆ ಇಲ್ಲ ಅಂತ ಅರ್ಥ. ವನ್ಯಭಾವೆ ಅಂಗೀಕೃತೆ, ವನ್ಯ ಒಪ್ಕೊಂಡ್ವಿ. ಈಗ ನಾವು ವನ್ಯಭಾವನ ಒಪ್ಕೊಂಡ್ವಿ. ವನ್ಯ ಇದೆ ಹೃದಯದಲ್ಲಿ, ವನ್ಯ ಇಲ್ಲ ಅಂದ್ವಿ. ಇದೆ ಅಂತ ಇಲ್ಲ ಅಂತ ಏನದು ಅಂದರೆ ಆರೋಪಿತವಾದ ವನ್ಯ ಇದೆ ಅಂದರೆ ಸುಳ್ಳು ಅಂತ ಅರ್ಥ ಅಲ್ವಾ. ವನ್ಯಭಾವ ಇದೆ ಅಂದ್ರೆ ಒಂದೇ ಅರ್ಥ, ಅದರಿಂದ ವಿರೋಧ ಇಲ್ಲ. ವನ್ಯ ಒಪ್ಪಿದ್ದಕ್ಕೆ ವನ್ಯಭಾವ ಒಪ್ಪಿದ್ದಕ್ಕೆ ವಿರೋಧ ಇಲ್ಲ. ಯಾಕೆ? ಎರಡೂ ಸುಳ್ಳೇ. ಹಾಗೆ ಹೇಳ್ಬೋದಲ್ಲ ಅಂತ ಪ್ರಶ್ನೆ ಬಂದು ನನ್ವಿತಿ ನಿಷೇಧ ಇತಿ. ನಿಷೇಧ ಸಮುಚ್ಚಯ ಅಂದರೆ ಯಾವುದು? ಸತ್ವವಿರಹ ಅಸತ್ವವಿರಹ ರೂಪ ನಿಷೇಧ ದ್ವಯಸ್ಯ ಇತ್ಯರ್ಥಃ. ತಾತ್ವಿಕತ್ವ ಅನಭ್ಯುಪಗಮಾದಿತಿ ಅಂದರೆ ಯಥಾರ್ಥ ಅಂತ ನಾವು ಒಪ್ಪಿಲ್ಲ. ನಹಿ ಕೇನಾಪಿ ರೂಪೇಣ ದುರ್ನಿರೂಪಸ್ಯ ಪ್ರಪಂಚಸ್ಯ ಸದ್ವಿಲಕ್ಷಣತ್ವಾದಿಕಂ ಕಿಮಪಿ ರೂಪಂ ವಾಸ್ತವಮಸ್ತಿ ಇತ್ಯರ್ಥಃ. ಸತ್ವನ ಒಪ್ಪಿಲ್ಲ ಅಂದ್ರೆ ಅರ್ಥ ಏನು? ಯಾವ ರೂಪದಿಂದಲೂ ಕೂಡ ದುರ್ನಿರೂಪವಾದದ್ದು ಈ ಪ್ರಪಂಚ. ಸತ್ವ ರೂಪದಿಂದಾಗಲಿ ಅಸತ್ವ ರೂಪದಿಂದಾಗಲಿ ಹೀಗೆ ಅಂತ ನಿರ್ವಚನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಪ್ರಪಂಚಕ್ಕೆ ಸದ್ವಿಲಕ್ಷಣತ್ವಾದಿಕಂ ಕಿಮಪಿ ರೂಪಂ, ಯಾವುದೇ ರೂಪ ಹೇಳಿ ಅದು ವಾಸ್ತವ ಅಲ್ಲ. ವಾಸ್ತವವಲ್ಲದ್ದು ಎರಡೂ ಬರ್ಬೋದು ಬೇಕಾದ್ರೆ. ಆದ್ದರಿಂದ ನಮಗೆ ವ್ಯಾಹತಿ ಇಲ್ಲ. ಯಾವ ರೀತಿ ಆರೋಪಿತವಾದ ವನ್ಯ ಹೃದಯದಲ್ಲಿ ವನ್ಯಭಾವನ ಒಪ್ಪಿದರೆ ಯಾವ ರೀತಿ ವಿರೋಧ ಇಲ್ಲವೋ, ಎರಡು ಸುಳ್ಳೆ. ಅದಕ್ಕೋಸ್ಕರವಾಗಿ ಹಾಗೆ ಇಲ್ಲೂ ಕೂಡ ಅಂತ ದೃಷ್ಟಾಂತ. ಪರಿಹಾರ ಮಾಡಿಕೊಂಡ್ರು. ಹಾಗಾದರೆ ಇದು ಚೇನ್ನ ತಥಾ ಸತಿ ತಸ್ಯ ಅನಿರ್ವಚನೀಯತಾಪಾತಾತ್. ಹಾಗಾದರೆ ಆಯಿತು, ಸತ್ವವಿರಹ ಮತ್ತು ಅಸತ್ವ ವಿರಹಗಳು ಎರಡೂ ಕೂಡ ಏನದು ಇರಬಹುದು, ತಾತ್ವಿಕ ಅಲ್ಲ ಅಂತ ಹೇಳಿದ್ರೆ ಅವ್ರು ಹೇಳಿದಾಗಾಯಿತು ಅನಿರ್ವಚನೀಯವೇ ಅನಿರ್ವಚನೀಯ ಅಂತ ಆಯ್ತು. ಈಗ ಅನಿರ್ವಚನೀಯ ಅಂದರೆ ಏನು? ಸತ್ವ ವಿರಹ ಅಸತ್ವ ವಿರಹ. ಅವರು ಅನಿರ್ವಚನೀಯ ಅಂತ ಯಾಕೆ ಹೇಳ್ತಾ ಇರೋದು ಜಗತ್ತನ್ನು? ಅನಿರ್ವಾಚ್ಯ ಅಂತ ಜಗತ್ತನ್ನು ಯಾಕೆ ಹೇಳ್ತಾ ಇರೋದು ಅವರು? ಹಾಂ, ಅಂದರೆ ಸತ್ವರೂಪದಿಂದಲೂ ಹೇಳಿಕ್ಕೆ ಬರೋಲ್ಲ, ಅಸತ್ವ ರೂಪದಿಂದ ಹೇಳಿಕ್ಕೆ ಬರೋಲ್ಲ ಅಂತ ಹೇಳ್ಬಿಟ್ಟು, ಅಂದರೆ ಸತ್ವ ಅಸತ್ವ ರೂಪದಿಂದ ಅದನ್ನು ನಿರೂಪಣೆ ಮಾಡೋದೇ ದುರ್ನಿರೂಪ್ಯ, ಅದು ಅನಿರ್ವಚನೀಯ ಅಂತ ಹೇಳಿದ್ರೆ. ಹಾಗಾದ್ರೆ ಅನಿರ್ವಚನೀಯ ಅಂದರೆ ಏನು ಹೇಳಿಕ್ಕೆ ಬರ್ತಾ ಇಲ್ವಲ್ಲ, ಅದು ದುರ್ನಿರೂಪ್ಯ ಆಯಿತು, ಅದು ಅನಿರ್ವಚನೀಯ. ಅನಿರ್ವಚನೀಯವೂ ಅನಿರ್ವಚನೀಯ ಅಂತ ಆಗೋಯ್ತು ಅಂತ. ಅನಿರ್ವಚನೀಯ ಆಗಿದ್ರಿಂದ ಈ ಥರ ವಿರುದ್ಧ ಧರ್ಮಗಳಿದ್ರೂ ತೊಂದರೆ ಇಲ್ಲ ಅಂತ ಹೇಳಿದ್ರು. ಅದು ಮೊದಲು ಹೇಳಿದ್ದು ತಾತ್ವಿಕ ಅಲ್ಲ ಅಂತ ಹೇಳಿದ್ರಿಂದ. ಹಾಗಾದ್ರೆ ಅನಿರ್ವಚನೀಯೂ ಕೂಡ ಏನಾಯಿತು? ಯಾವುದನ್ನು ಅನಿರ್ವಚ ಕರಿತೀರಿ ನೀವು ಪ್ರಪಂಚವನ್ನು? ಯಾಕೆ ಅಂದರೆ ಅದು ಸತ್ವೇನಾಗಲಿ ಅಸತ್ವೇನಾಗಲಿ ನಿರೂಪಣೆ ಮಾಡಲಿಕ್ಕೆ ದುರ್ನಿರೂಪ್ಯ, ಸಾಧ್ಯ ಇಲ್ಲ ಅಂತ. ಹಾಗೆ ಯಾವುದು ಸತ್ವೇನ ಅಸತ್ವೇ ನಿರೂಪಣೆ ಮಾಡಲಿಕ್ಕೆ ಅದು ಅನಿರ್ವಚನೀಯ ಅಂತ ಹೇಳೋದಾದರೆ, ಅನಿರ್ವಚನೀಯೂ ಕೂಡ ಏನು ಅಂತ ಹೇಳಿಕ್ಕೆ ಬರ್ತಾ ಇಲ್ಲ ನಿಮಗೆ. ಹಾಗೆ ಅನಿರ್ವಚನೀಯವೂ ಅನಿರ್ವಚನೀಯ ಅಂತ ಆಯ್ತು. ಈಗ ಅದೊಂದು ವಿಶೇಷ. ಅಲ್ಲೂ ಅದೇ ಪ್ರಶ್ನೆ ಮಾಡ್ತೀವಿ, ಅನಿರ್ವಾಚ್ಯ ಅಂತ ಏನು ಅಂತ ಪ್ರಶ್ನೆ ಮಾಡ್ತೀವಿ. ಪುನಃ ಅನಿರ್ವಚನೀಯ ಅಂದರೆ ಎರಡನೇ ಅನಿರ್ವಚನೀಯಕ್ಕೆ ಅಂದರೆ ನಿರ್ವಚನ ವಿರಹನೋ ಅನಿರ್ವಚನ ನಿರ್ವಾಚ್ಯ ವಿರಹನೋ ಅದು ವಿಕಲ್ಪ ಮಾಡ್ಕೊಂಡು ಹೋದರೆ ಅನವಸ್ಥಾ ದೋಷ ಬರುತ್ತೆ. ಹಾಗಾದರೆ ತಥಾ ಸತಿ ತಸ್ಯ ಅನಿರ್ವಚನೀಯತಾಪಾತಾತ್. ತಸ್ಯ ಅಂದರೆ ಯಾವುದು? ಹಾಂ, ಅನಿರ್ವಚನೀಯಸ್ಯ ಅಂತ. ತಸ್ಯ ಅಂದರೆ ಅನಿರ್ವಚನೀಯಸ್ಯ ಜಗತ್. ತಸ್ಯ ಅಂದರೆ ಸತ್ವಸ್ಯ ಅಸತ್ವಸ್ಯ. ಸರಸದ್ವೈಲಕ್ಷಣ್ಯಸ್ಯ
ಹಾಂ ಸದಸದ್ ವೈಲಕ್ಷಣ್ಯಸ್ಯ ಅತಾತ್ವಿಕತ್ವೇ ಸತಿ ಹಾಂ ತಥಾ ಸತಿ. ಅಂದರೆ ಮುಖ್ಯ ತಾತ್ಪರ್ಯ ಏನಪ್ಪ ಅದು ಅಂತ ಹೇಳಿದ್ರೆ, ಯಾವುದು ಪಾರಮಾರ್ಥಿಕವಲ್ಲ ಅದನ್ನು ಅನುಮಾನದ ಸಾಧನೆ ಮಾಡಬೇಕಾದ ಪ್ರಮೇಯ ಇಲ್ಲ. ಅವ್ರು ಹೇಳಿದ್ದೇನು, ಅನಿರ್ವಚೇತ್ವವನ್ನು ಸಾಧನೆ ಮಾಡಲಿಕ್ಕೆ ಹೊಡ್ತಾ ಇದ್ದಾರೆ, ಅದು ಪಾರಮಾರ್ಥಿಕ ಅಲ್ಲ ಅಂತ ಹೇಳ್ತಾರೆ. ಪಾರಮಾರ್ಥಿಕ ಅಲ್ಲ ಅಂದಮೇಲೆ ಯಾಕೆ ಅನುಮಾನದ ಸಾಧನೆ ಮಾಡ್ತೀರಿ ಅಲ್ವಾ? ಅದು ಮುಖ್ಯವಾದ ದೋಷ. ಯಾವುದು ಪಾರಮಾರ್ಥಿಕ ವಸ್ತುವಲ್ಲ ಅದನ್ನು ಅನುಮಾನದ ಸಾಧನೆ ಮಾಡಬೇಕಾಗಿಲ್ಲ. ಹಾಗೆ ಹೇಳಿದಾಗಾಯಿತು, ವಿಶ್ವಮಿಥ್ಯಾ ದೃಶ್ಯತ್ವ ಎಂಬತಕ್ಕಂಥ ಅನುಮಾನವೇ ವ್ಯರ್ಥ ಅಂತಾಯಿತು ಅಲ್ವಾ? ಅವ್ರು ಹೇಳಿದ್ದೇನವರು, ವಿಶ್ವಮಿಥ್ಯಾ ದೃಶ್ಯತ್ವಾತ್ ಎಂಬತಕ್ಕಂಥ ಅನುಮಾನ ವ್ಯರ್ಥ ಅಂತ ಹೇಳಿದ್ವಲ್ಲ, ಅವರಿಗೆ ನಾವು ಆಪತ್ತಿ ಕೊಟ್ವಿ. ಅದಕ್ಕೆ ಅವರೇ ಹೇಳ್ತಾರೆ ಅಂದರೆ, ಈ ಉಭಯಾಭಾವಗಳಿದಲ್ಲ, ಯಾವುದು ಸತ್ವ ವಿರಹ ಅಸತ್ವ ವಿರಹ ಅಂತ ಉಭಯಾಭಾವಗಳಿಗೆ ಪ್ರತಿಯೋಗಿಗಳು ಯಾವುದು? ಸತ್ವ ಮತ್ತು ಅಸತ್ವ. ಅವುಗಳನ್ನು ಜಗತ್ತಿಗೆ ಹೇಳಿಕ್ಕೆ ಬರಲ್ಲ ಅಂತ ಹೇಳಿಬಿಟ್ಟು ನಾವು ಅನುಮಾನ ಮಾಡ್ತಾ ಇರೋದು. ಸತ್ವ ವಿರಹ ಅಸತ್ವ, ನಾವು ಪ್ರಶ್ನೆ ಮಾಡಿದ್ದೇನು, ಯಾವುದು ತಾತ್ವಿಕವಲ್ಲ ಅದನ್ನು ಅನುಮಾನದ ಸಾಧನೆ ಮಾಡಲಿಕ್ಕೆ ಬರೋಲ್ಲ ಅಂದ್ವಿ ನಾವು. ಅದು ವಿಶ್ವಮಿಥ್ಯಾ ದೃಶ್ಯದ ಅನುಮಾನ ವ್ಯರ್ಥ ಅಂತಾಯಿತು. ಅದಕ್ಕೆ ಅವರೇ ಹೇಳ್ತಾರೆ ಅಂದರೆ, ಹೌದು, ನಾವು ಹೇಳೋದು ಯಾತಕ್ಕೋಸ್ಕರವಾಗಿ ನಾವು ಅದನ್ನು ಮಿಥ್ಯಾತ್ವವನ್ನು ಸಾಧನೆ ಮಾಡಲಿಕ್ಕೆ ಹೋಗ್ತಾ ಇರೋದಲ್ಲ. ಇನ್ನೇನು ಸತ್ವ ವಿರಹ ಅಸತ್ವ ವಿರಹ ಎಂಬತಕ್ಕಂಥದ್ದೇನಿದೆ ಅದು ಅನಿರ್ವಚನೀಯ ಅಂದರೆ, ಹೌದು ತಾನೆ? ಅವುಗಳಲ್ಲಿ ಸತ್ವ ಮತ್ತು ಪ್ರತಿಯೋಗಿಗಳು ಯಾವುದು? ಸತ್ವ ಮತ್ತು ಅಸತ್ವ ಎಂಬುದ ಪ್ರತಿಯೋಗಿಗಳು. ಸತ್ವ ವಿರಹಕ್ಕೆ ಸತ್ವ ಪ್ರತಿಯೋಗಿ, ಅಸತ್ವ ವಿರಹಕ್ಕೆ ಅಸತ್ವ ಪ್ರತಿಯೋಗಿ. ಈ ಸತ್ವ ಮತ್ತು ಅಸತ್ವಗಳು ಜಗತ್ತಿಗೆ ಕೂಡ್ಲಿಕ್ಕೆ ಬರಲ್ಲ ಅಂತ ನಾವು ಹೇಳಲಿಕ್ಕೋಸ್ಕರ ಅದನ್ನು ಹೇಳಿದ್ದಷ್ಟೇ, ಅನುಮಾನ ಹೇಳಿದ್ದು. ಅಂದರೆ ಜಗತ್ತಲ್ಲಿ ಸತ್ವ ಅಧಿಕರಣತ್ವ, ಅಸತ್ವ ಅನಧಿಕರಣತ್ವ, ಅಸತ್ವ ಅನಗಣತ್ವ ಹೇಳಲಿಕ್ಕೋಸ್ಕರ ನಾವು ಮಾಡಿದ್ದಷ್ಟೇ ಹೊತ್ತು ತಾತ್ವಿಕ ಸಾಧನೆ ಮಾಡಲಿಕ್ಕಲ್ಲ ಅಂತ ಹೇಳ್ತಾರೆ. ಅಂದರೆ ಸತ್ವ ಜಗತ್ತಿಗೆ ಹೇಳಲಿಕ್ಕೋಸ್ಕರ ಬರಲ್ಲ ಅಂತ ಉದ್ದೇಶದಿಂದ ಸತ್ವಗಳನ್ನು ಪ್ರಪಂಚಕ್ಕೆ ಹೇಳಲಿಕ್ಕೆ ಬರೋದಿಲ್ಲ ಅಂತ ನಾವು ಅನುಮಾನ ಮಾಡ್ತಾ ಇರೋದು. ಸತ್ವಾಭಾವ ಅಸತ್ವಾಭಾವ ಹೇಳಿದ್ದಷ್ಟೇ ಹೊರತಾಗಿ ಅವುಗಳು ತಾತ್ವಿಕ ಎಂಬತಕ್ಕಂಥ ದೃಷ್ಟಿಯಿಂದ ಅಲ್ಲ. ಆದ್ದರಿಂದ ವ್ಯರ್ಥವಲ್ಲ. ವ್ಯರ್ಥ ಅಂದರೆ ವ್ಯರ್ಥವಲ್ಲ ಅಂದರು. ಈಗ ಅದಕ್ಕೆ ಹೇಳಬೇಕು, ಹಾಗಾದರೆ ಸತ್ವಗಳೇನಿದೆ ಅದು ದಿನರೂಪ್ಯವನ್ನು ತಿಳಿಸ್ಲಿಕ್ಕೆ ಹೇಳಿದ್ದಾಯಿತು. ಸತ್ವಗಳು ಪ್ರಪಂಚಕ್ಕೆ ದುರ್ನಿರೂಪ್ಯ ಅಂದ್ರೇನು, ಅದನ್ನು ನಿರೂಪಣೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಲಿಕ್ಕೋಸ್ಕರವಾಗಿ ನಾವು ಸತ್ವ ಅಸತ್ವಗಳನ್ನು ಹೇಳಿದ್ದು. ಅದು ತಾತ್ವಿಕ ಅಲ್ಲ ಅಂತ ನೀವು ಹೇಳೋದಾದರೆ, ಹಾಗಾದರೆ ಅನಿರ್ವಚನೀಯತ್ವ ಇದಲ್ಲ, ಅದಕ್ಕೇನೆ ಅನಿರ್ವಚನೀಯತ್ವ ಹೇಳಿದಾಗ ಆಯಿತು ಅಂತ ಆಪತ್ತಿ. ಇದು ಜಯಂತ ತಸ್ಯ ಅನಿರ್ವಚನೀಯತ ಪಾತ ತಸ್ಯ ಅಂತ ಅನಿರ್ವಚನೀಯಕ್ಕೂ ಅನಿರ್ವಚನೀಯತ್ವ ಬರಬೇಕಾದೀತು. ಯಥಾ ಖಲು ಸತ್ವಾಸತ್ವೇ ಭವನ್ಮತೆ ದುರ್ನಿರೂಪತ್ವಾತ್ ನಾ ಜಗತಃ ವಿದ್ಯೇತೆ, ಅದನ್ನೇ ಬಿಡಿಸ್ತಾ ಇದ್ದಾರೆ. ಯಥಾ ಖಲು ಸತ್ವ ಅಸತ್ವ, ಸತ್ವ ಮತ್ತು ಅಸತ್ವಗಳು ನಿಮ್ಮ ಮತದಲ್ಲಿ ದುರ್ನಿರೂಪದಾದ್ದರಿಂದ ನಾ ಜಗತಃ ವಿದ್ಯೇತೆ, ಜಗತ್ತಲ್ಲಿ ಇಲ್ಲ ಅದು. ಹಾಗೆ ಅನಿರ್ವಚನೀಯವು ಕೂಡ ದುರ್ನಿರೂಪವಾದ್ದರಿಂದ ತದಭಾವ ಧ್ರುವ ಸ್ಯಾತ್. ತದಭಾವ ಅಂದರೆ ಯಾವುದು? ಅನಿರ್ವಚನೀಯ ಎಂಬತಕ್ಕಂಥದ್ದೇನಿದೆ ಅದು ಕೂಡ ನಿರ್ವಚನ ಮಾಡಲಿಕ್ಕೆ ಸಾಧ್ಯ ಇಲ್ವಲ್ಲ. ಹಾಗಾದರೆ ಅನಿರ್ವಚನೀಯವು ಕೂಡ ಅನಿರ್ವಚನೀಯ ಅಂತ ಆದೀತು. ಅಸತ್ವ ವಿರಹೇ ಸತ್ವಂ ಇತ್ಯಾದಿ ವ್ಯಾಪ್ತಿ ಅಸಿದ್ಧೇಹೇ ದ ವ್ಯಾಹತಿ. ವ್ಯಾಪ್ತಿನೇ ಇಲ್ವಲ್ರಿ. ಈಗ ಯತ್ರ ಸತ್ವ ವಿರಹ ತತ್ರ ಅಸತ್ವಂ, ಆ ವ್ಯಾಪ್ತಿನೇ ಇಲ್ಲ ಅಂತಾರೆ. ಶಶವಿಷಾಣದಲ್ಲಿಲ್ವಾ? ಯತ್ರ ಸತ್ವ ವಿರಹ ಅಸತ್ವಂ ತತ್ರ ಶಶವಿಷಾಣ. ಯತ್ರ ಸತ್ವ ವಿರಹ ಅಲ್ಲ ಅಸತ್ವ ವಿರಹ ತತ್ರ ಬ್ರಹ್ಮಣಿ. ಮತ್ತು ವ್ಯಾಪ್ತಿ ಇಲ್ಲ ಅಂತ ಹೆಂಗೆ ಹೇಳಿದ್ರು? ವ್ಯಾಪ್ತಿ ಇಲ್ಲೇ ಇಲ್ಲ ಅಂತ ಹೇಳಿದ್ರೆ ವ್ಯಾಪ್ತಿ ಇದೆ ನೋಡಿ ಹೇಳ್ತಾರೆ. ಅಸತ್ವ ವಿರಹೇ ಸತ್ವಂ, ಸತ್ವ ವಿರಹೇ ಅಸತ್ವಂ ಇತ್ಯಾದಿ ವ್ಯಾಪ್ತಿ ಅಸಿದ್ಧ, ಅದನ್ನು ವ್ಯಾಹತಿ ಇಲ್ಲ ಅಂತ ಹೇಳೋದಾದರೆ ಆತ್ಮ ಅದು ವ್ಯಾಪ್ತಿ ಸಂಭವ ಆತ, ಆತ್ಮ ಮತ್ತು ಶಶಿವಿಷ ಅಂದರೆ ಕೂಡತ್ತೆ ಅಂತ ಹೇಳಿದ್ರು. ಆಗ